ನಾವು ಸೆಕೆಂಡ್ ಇನ್ನಿಂಗ್ಸಿಗೆ ಬಂದರೆ ಜಸ್ಟ್ ಒಂದು ಸಲ್ಯೂಟ್ ಹೊಡೆದ್ಬಿಡೋಣ ಯಶಸ್ವಿ ಜೈಸ್ವಾಲ್ಗೆ. ಹಾ ಯಾವ್ದೋ ಏನ್ ಅದು ಗುರು ಕರೆಕ್ಟ್ ಏನ್ ಆಗಿ ಹಾಕಿದ್ರು ಮೀಡಿಯಾ, ನ್ಯೂ ಕಿಂಗ್ ಇನ್ ದ ಮೇಕಿಂಗ್ ಅಂತ. ಅಲ್ಲ, ಓ ಮ್ಯಾನ್, ನ್ಯೂ ಕಿಂಗೋ ಪ್ರಿನ್ಸೋ ಈ ಟೈಟಲ್ಗಳೆಲ್ಲ ತೆಗೆದ್ ಪಕ್ಕಕ್ಕೆ ಇಟ್ಬೇಡ ಗುರು, ಆಲ್ರೆಡಿ ತೆಗೆದು ಒಬ್ರು ಕೊಟ್ಟು ಪಕ್ಕಕ್ಕೆ ಇಟ್ಬಿಡೋಣ. ಸುಮ್ಮನೆ. ಅಂಡರ್ 25 ಇಯರ್ಸು ಆಸ್ಟ್ರೇಲಿಯನ್ ಸಾಯಿಲಲ್ಲಿ ಕಾಲಿಟ್ಬಿಟ್ಟು ಕಣ್ಣಲ್ಲಿ ಕಣ್ಣಿಟ್ಬಿಟ್ಟು 160 ರನ್ ಹೊಡೆಯೋದು. ಅದು 160 ಮಿಡ್ಲಾಗಿರೋ ಬ್ಯಾಟಲ್ ಮಿಡ್ಲಾಗಿರೋದು ಔಟ್ ಆಗಿರೋದು, ಇಲ್ಲಾಂದ್ರೆ 100%. ಕರೆಕ್ಟ್. ಆ ಥರ ಇತ್ತು ಅವ್ರ ಫ್ಲೋ. ಆ ಥರ ಹೊಡಿಬೇಕು, ಅದರಲ್ಲೂ ಒಂದು ಡಕ್ ಮುಗಿಸ್ಕೊಂಡು ಬರಬೇಕು ಅಂದರೆ ಏನ್ ಗುರು ಅದು ಟೆಂಪರ್ಮೆಂಟ್ ಏನು, ಕ್ಲಾಸ್ ಹೆಂಗಿತ್ತು ಒಂದೊಂದು ಡ್ರೈವು ಎಲ್ಲಾನು ಅಮೇಝಿಂಗ್. ಫಸ್ಟ್ ಇನ್ನಿಂಗ್ಸ್ ಅವ್ರು ಔಟ್ ಆದಾಗ ಅನ್ಸ್ತಾ ಇದ್ದು ಏನು ಅಂದ್ರೆ, ಈಸ್ ಒಂಥರ ಇಂಡಿಯನ್ ಪಿಚ್ ತರ ಆಡ್ತಾ ಇದಾರೆ, ಈಸ್ ಪ್ಲೇಯಿಂಗ್ ಒಂಥರ ಮುಂದೆ ಹಾಕಿದ ತಕ್ಷಣ ಪುಷ್ ಮಾಡ್ತಾ ಇದಾರೆ ಅಂತ. ಅವಾಗ ಅದನ್ನ ಎಷ್ಟು ಇನ್ಸ್ಟೆಂಟ್ ಆ ತರ ನಿಮ್ಗೆ ಒಂದ್ ಇನ್ನಿಂಗ್ಸ್ ಅಲ್ಲಿ ನೀವು ಚೇಂಜ್ ಮಾಡ್ಕೋತೀರಾ ನಿಮ್ದು ಬ್ಯಾಟಿಂಗ್ ಸ್ಟೈಲ್ ಅನ್ನೋದಕ್ಕೆ ಇಟ್ ಶೋಸ್ ಸೋ ಮಚ್ ಮೆಚುರಿಟಿ ಇನ್ ದಟ್ ಗೈ. ಅಂಡ್ ಇಟ್ ಇಸ್ ದಟ್ ಒಂಥರ ಹಂಗರ್, ಆ ಪ್ಯಾಷನ್, ಫಿಯರ್ಲೆಸ್ನೆಸ್ ಗುರು. ನೀನ್ ಸ್ಟಾರ್ಕ್ ಅಂತ ಬೌಲರ್ಗೆ ಫಸ್ಟ್ ಮ್ಯಾಚ್ ಕಣಕ್ತೀನಿ ಅಂತ ಹೋದ್ರೆ ನೀನು ಬೌಲಿಂಗ್ ಟೂ ಸ್ಲೋ ಅಂತ, ಐ ಮೀನ್ ದಟ್ ಶೋಸ್ ದ ಕ್ಯಾರೆಕ್ಟರ್. ನೀನ್ ಹೋಗಿ ನನ್ ಬಂಡೆಗೆ ಗೊತ್ತೀನಿ ಆಗಿದ್ದಾಗ್ಲಿ ಅನ್ನೋ ತರ ಇದೆ ಎಲ್ಲಾರ್ದು ಮೈಂಡ್ ಸೆಟ್. ಎಸ್ಪೆಷಲಿ ನಂಬರ್ಸ್ ಆರ್ ಕ್ರೇಜಿ ಅವಂದಂತೂ ಈ ಮ್ಯಾಚ್ ಗಳಲ್ಲಿ. ಅಂಡ್ ಫಾರ್ ಹಿಮ್ ಟು ಸ್ಕೋರ್ ದಟ್ ಬಿಗ್ ಅಂಡ್ ಹಿ ಆಲ್ವೇಸ್ ಸ್ಕೋರ್ಸ್ ಡ್ಯಾಡಿ ಹಂಡ್ರೆಡ್ಸ್. ಡ್ಯಾಡಿ ಹಂಡ್ರೆಡ್ಸ್ ನಾಲ್ಕನೇ ಇಲ್ಲ ಹ್ಯಾಬಿಟ್ ಆಗೋಗಿದೆ ಈಗ. ಹೌದು. ಕರೆಕ್ಟ್. Some ಬಟ್ credit to ಈ KL ಇನ್ನಿಂಗ್ಸ್ Rahul. ಅಟ್ ಲೀಸ್ಟ್ ಸಮ್ ಬಿಟ್ ಆಫ್ ಇದು ಲೈಕ್ ಯು ಹ್ಯಾವ್ ಟು ಗಿವ್ ಇಟ್ ಟು ರಾಹುಲ್. ಲೈಕ್ ಮಧ್ಯದಲ್ಲಿ ವಾಸ್ ಗೆಟಿಂಗ್ ಕ್ಯಾರಿಡ್ ಅವೇ. When the innings Exactly. Calming ನೋಡಿದ್ರು, effect. like you will see that glimpses wherein like ಬಂದ್ಬಿಟ್ಟು like he was playing rash shots. Like ಅವಾಗ ರಾಹುಲ್ ಬಂದ್ಬಿಟ್ಟು ಓಕೆ ಆಡ್ಕೋ ಯು ಸ್ಕೋರ್ ಬಿಗ್ ಮಾತಾಡ್ಕೊಂಡು ಆಡ್ಸಿದ್ರು. ಐ ಥಿಂಕ್ ಲೈಕ್ ದೇ ಕಾಂಪ್ಲಿಮೆಂಟೆಡ್ ರಿಯಲಿ ವೆಲ್. Undoubtedly, Rahul had a great, I mean, both the innings in this test, he had a great hand to play. Chance illa avaru. I mean, like you said, it was required for that senior pro to keep calming him. No doubt. ಹೌದು, ಕರೆಕ್ಟ್. And ದರ್ಶಿ ಸೆಕೆಂಡ್ ಇನ್ನಿಂಗ್ಸ್ ಆಫ್ KL ರಾಹುಲ್ ಮಾತಾಡಿ. I mean, throughout the match, he was especially in a different zone. ಏನಕ್ಕೆ ಅಂದ್ರೆ ಅವರು ಆ ಪಿಚ್ಗೆ ಅಡಾಪ್ಟ್ ಆಗ್ಬಿಟ್ಟಿದ್ರು ಫ್ರಮ್ ದ ಡೇ ಒನ್ ಫಸ್ಟ್ ಬಾಲ್ ಫೇಸ್ ಮಾಡೋದ್ರಿಂದ. ಬಿಕಾಸ್ ಹಿ ನ್ಯೂ ಹೆಂಗ್ ಮಾಡ್ಬೇಕು, ಈ ಪುಷ್ ಮಾಡಬಾರ್ದು, ವೇಟ್ ಮಾಡ್ಬೇಕು, ಟೈಮಿಂಗ್ಗೆ ಜಾಸ್ತಿ ಇಟ್ಕೊಳ್ಳೋಣ, ಜೋರಾಗಿ ಹೊಡೆದ್ರೆ ಏನು ಪ್ರಯೋಜನ ಇಲ್ಲ. ಸರ್ಟನ್ ಬಾಲ್ಸ್ ಅವ್ರು ಟೈಮ್ ಮಾಡಿದ್ದು, ಇಟ್ ಆಲ್ಮೋಸ್ಟ್ ವೆಂಟ್ ಅಪ್ ಟು ದ ಗ್ರೌಂಡ್. ಆಬ್ವಿಯಸ್ಲಿ ಬಿಗ್ ಗ್ರೌಂಡ್ಸ್ ಅಲ್ಲಿ ಬಾಲೇ ಟ್ರಾವೆಲೇ ಆಗಲ್ಲ. ಐ ಥಿಂಕ್ 2 ಸತಿ ಆಸ್ಟ್ರೇಲಿಯನ್ಸ್ 4 ರನ್ ಓಡಿದ್ರು ಅನ್ಸುತ್ತೆ ಅಲ್ಲಿ. ಸೊ ಆ ತರ ಇದ್ರಲ್ಲಿ ಟೈಮಿಂಗ್ ಅಲ್ಲಿ ಆಲ್ಮೋಸ್ಟ್ ಬೌಂಡ್ರೀಸ್ ತಗೊಂಡ್ರು ಅವರು. ಜಾಸ್ತಿ ಎಫರ್ಟೇ ಹಾಕ್ತಿರ್ಲಿಲ್ಲ. ದ ಮೊಮೆಂಟ್ ಎನಿ ಬ್ಯಾಟ್ಸ್ಮನ್ ಟೈಮಿಂಗ್ ಮೇಲೆ ಇನ್ನಿಂಗ್ಸ್ ಸ್ಟ್ಯಾಂಡ್ ಆಗಿದೆ ಅಂದ ತಕ್ಷಣ ಹಿ ವಿಲ್ ಬಿ ಇನ್ ಎ ಡಿಫರೆಂಟ್ ಲೆವೆಲ್. ಸೊ ಅದ್ 2 ಇನ್ನಿಂಗ್ಸ್ ಅಲ್ಲೂ ಎವಿಡೆಂಟ್ ಆಗಿ ಕಾಣ್ತು. ಅಂಡ್ ಒನ್ಸ್ ಅಗೇನ್ ಹಿಸ್ ಇನ್ನಿಂಗ್ಸ್, he being there in the middle was a defining moment for me from a batting perspective. ಯಾಕಂದ್ರೆ ಅವ್ರು ತೋರ್ಸ್ಕೊಟ್ರು ಎಲ್ಲಾ ಬ್ಯಾಟರ್ಸ್ಗೂ ಈ ಪಿಚ್ ಅಲ್ಲಿ ಹೆಂಗ್ ಬ್ಯಾಟಿಂಗ್ ಆಡ್ಬೇಕು ಅಂತ. ಅವ್ರು ತೋರ್ಸಿದ್ರಿಂದ ಯಶಸ್ವಿ ಜೈಸ್ವಾಲ್ ಆಗಿರ್ಬೋದು, ಆಮೇಲೆ ವಿರಾಟ್ ಕೊಹ್ಲಿ ಬಂದ್ ಆಡಿದ್ರು ಟೋಟಲಿ ಚೇಂಜ್ ಆಗೋದ್ರು ಅವರು ಫಸ್ಟ್ ಇನ್ನಿಂಗ್ಸ್ ಟು ಸೆಕೆಂಡ್ ಇನ್ನಿಂಗ್ಸ್. ಸೊ ಅವ್ರು ಸ್ಟಾರ್ಟ್ ಮಾಡಿದ್ರು ಬಾಲ್ ನ ವೇಟ್ ಮಾಡೋದಕ್ಕೆ, ಟೈಮಿಂಗ್ ಮೇಲೆ ಜಾಸ್ತಿ ಕಾನ್ಸಂಟ್ರೇಷನ್ ಮಾಡಿದ್ರು, ಪುಷ್ ಮಾಡ್ತಾ ಇರ್ಲಿಲ್ಲ. ಸೊ ಐ ವುಡ್ ಸೇ KL ರಾಹುಲ್ ಇನ್ನಿಂಗ್ಸ್, ಬ್ಯಾಟಿಂಗ್ ಇನ್ನಿಂಗ್ಸ್, led the Indian team to score so many runs in the first test match. ಮತ್ತೆ ಅದಕ್ಕೆ ಇನ್ನೊಂದು ಪಾಯಿಂಟ್ ಆಡ್ ಮಾಡಕ್ಕೆ ಇಷ್ಟಪಡ್ತೀನಿ. ಎಲ್ಲಿ ಅಂದ್ರೆ ಕ್ಲಾಸಿಕಲ್ ಟೆಸ್ಟ್ ಮ್ಯಾಚ್ ಇನ್ನಿಂಗ್ಸ್ ಇಂಟೆಂಟ್ ಸ್ಟ್ರೈಕ್ ರೇಟ್ ನನ್ಗೆ 80-85 ಇರಬೇಕು ಅಂತ ಆಡ್ಲಿಲ್ಲ ಅವರು. ಐ ವಿಲ್ ಸ್ಟಿಲ್ ಡೂ ಇಟ್ ದ ಹಾರ್ಡ್ ವೇ, ಗ್ರೈಂಡ್ ಮೈ ಇನ್ನಿಂಗ್ಸ್, ಹ್ಯಾವಿಂಗ್ ಅ ಸ್ಟ್ರೈಕ್ ರೇಟ್ ಆಫ್ ಅರೌಂಡ್ 40-50, ಬಿಲ್ಡ್ ದ ಇನ್ನಿಂಗ್ಸ್, ಲೆಟ್ ದ ರೆಸ್ಟ್ ಆಫ್ ಮೈ ಟೀಮ್ ಮೆಂಬರ್ಸ್ ಟೇಕ್ ಇಟ್ ಫಾರ್ವರ್ಡ್ ಫ್ರಮ್ ವೇರ್ ಐ ಲೀವ್. ಅದನ್ನ ಕ್ಲಾಸಿಕಲ್ ಬೇಸಿಕಲಿ ವಾಟ್ ಪುಜಾರಾ ಏನ್ ಮಾಡ್ತಾ ಇದ್ರು ನಮ್ಗೆ ಬೇರೆ BGT ಟೂರ್ನಮೆಂಟ್ಸ್ ಅಲ್ಲಿ, ಟ್ರೋಫೀಸ್ ಅಲ್ಲಿ, ಸೀರೀಸ್ ಅಲ್ಲಿ, ಅದನ್ನ KL ರಾಹುಲ್ ತೋರಿಸ್ಕೊಟ್ರು ರೈಟ್ ಅಟ್ ದ ಬಿಗಿನಿಂಗ್. ರೈಟ್. ಸೊ ನಾನ್ ಕೇಳ್ತೀನಿ ನೆಕ್ಸ್ಟ್ ಡಿಫೈನಿಂಗ್ ಮೂಮೆಂಟ್ ಬಗ್ಗೆ ನೀವೇ ಮಾತಾಡ್ಬೇಕು. ನಾವು ಯಾರು ಮಾತಾಡಿದ್ರು ಸರಿ ಹೋಗಲ್ಲ. ಅದಕ್ಕೆ ಬರ್ತೀನಿ. ಜಸ್ಟ್ ನನ್ಗೆ ಇನ್ನೊಂದು ಪಾಯಿಂಟ್ ಇತ್ತು ನೀವೆಲ್ಲ ಹೇಳಿದ್ರದ್ದು ಕಂಟಿನ್ಯೂ ಮಾಡಕ್ಕೆ. ಎಸ್, ಡೇ 3 ಮುಗಿಸೋಷ್ಟ್ರಲ್ಲಿ, ಡೇ 3 ಅಲ್ಲ, ಡೇ 2 ಅದು ಡೇ 2 ಎಂಡ್ ಅಲ್ಲೇ ಅವರಿಬ್ರು ಆಡ್ತಿದ್ದು. ಅಂಡ್
ಆಲ್ಸೋ ಅದೇ ಮುಗ್ಸೋಶಲ್ ನಿಯರ್ಲಿ 200 ರನ್ಸ್ ಫಾರ್ ನೋ ಲಾಸ್. ಅದು ಎಷ್ಟು ಶಿಫ್ಟ್ ಆಗೋಯ್ತು ಮೊಮೆಂಟಮ್. ಅಲ್ಲೇನೆ ಅರ್ಧ ಬಿದೋಗಿದ್ರು ಆಸ್ಟ್ರೇಲಿಯನ್ಸ್. ದೇ ಹ್ಯಾಡ್ ನೋ ಕ್ಲೂ ಹೆಂಗಪ್ಪ ಬೌಲಿಂಗ್ ಮಾಡೋದು, ಇನ್ನೇನ್ ಮಾಡ್ಬೇಕಿತ್ತು ನಾವು ಅಂತ. ಸೊ KL ರಾಹುಲ್ದು ಇಂಪ್ಯಾಕ್ಟ್ ಆ ಥರ ಇತ್ತು. ಅಂಡ್ ಮೊಮೆಂಟಮ್ ನಾನು ಒಂದೇ ಅದೇ ಅಲ್ಲ ಶಿಫ್ಟ್ ಆಗಿದ್ದು, ಪಿಚ್ಚು ಶಿಫ್ಟ್ ಆಗೋಗಿತ್ತು. ಪಿಚ್ ಶಿಫ್ಟ್ ಆಗಿ ಅಲ್ಲ, ಅದು ಇಟ್ ವಾಸ್ ವೆರಿ ಎವಿಡೆಂಟ್. ಪಿಚ್ ಶಿಫ್ಟ್ ಆಗ್ತಾ ಇದೆ, ಈಸಿ ಗ್ರಾಸ್ ಆಗ್ತಾ ಎಲ್ಲ ಇದೆ ಬ್ಯಾಟಿಂಗ್ಗೆ. ಗ್ರಾಸ್ ಟಾಪ್ ಇನ್ ಕುಕ್ ಪಿಚ್ ಆಗೋಗಿದೆ ಬೇರೆ ಅಲ್ಲ ಅದು, ಕಂಪ್ಲೀಟ್ ಸೊ ಆಗಿ. ಆರ್ಟಿಫಿಷಿಯಲ್ ಹೌದು. ಮೇಡ್. ಸೊ ಅದು ಅಂಡ್ ನಾನು ನೋಡ್ತಾ ಇದ್ದೆ ನಂಬರ್ 1, 2, 3 ಜೈಸ್ವಾಲ್, ರಾಹುಲ್ ಅಂಡ್ ಪಡಿಕ್ಕಲ್ ಇವರಿಬ್ರು 550 ಬಾಲ್ ಆಡಿದ್ದಾರೆ. ಅಂದ್ರೆ 90 ಓವರ್. ಒಂದು ಇಡೀ ದಿನ ಮೂರ್ ಜನ ಆಡಿದ್ದಾರೆ, ಅದು ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ. ಸೊ ಇದು ಸೈನ್ಸ್ ಆಫ್ ಮೆಚುರಿಟಿ. ಈ ಒಂದು ಟೆಸ್ಟ್ ಮ್ಯಾಚ್ ಅಲ್ಲಿ ಯಾವ ಸಿಚುವೇಶನ್ ಅಲ್ಲಿ ಇದ್ರೂ ಅಲ್ಲಿಂದ ಮುಂದಕ್ಕೆ ತೊಗೊಂಡೋಗ್ಬೇಕು ಅಂದ್ರೆ ಏನ್ ಮಾಡಬೇಕು ಅನ್ನೋ ಅವೇರ್ನೆಸ್ ಅಂಡ್ ಅಪ್ಲಿಕೇಶನ್, ಆ ಟೈಮಲ್ಲಿ ಏನ್ ಬೇಕೋ ಅದನ್ನ ಸ್ಕಿಲ್ಸ್ನ ಅಪ್ಲೈ ಮಾಡಿ ತೊಗೊಂಡೋಗೋದು, ಇದು ತುಂಬಾ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ. ಅಂಡ್ ಐ ಥಿಂಕ್ ಇದು ಟೆಂಪ್ಲೇಟ್ ಆಗಿ ವರ್ಕ್ ಆದ್ರೆ ಏನಾದ್ರು ಫಾರ್ ರೆಸ್ಟ್ ಆಫ್ ದ ಟೆಸ್ಟ್ ಮ್ಯಾಚಸ್ ಇನ್ BGT ಚಾನ್ಸೇ ಇಲ್ಲ ಏನೂ ಆಗಕ್ಕೆ. ಆಸ್ಟ್ರೇಲಿಯನ್ ಸ್ಕಿಲ್ ಇಂದ, ಆಸ್ಟ್ರೇಲಿಯನ್ ರುತ್ಲೆಸ್ನೆಸ್ ಇಂದ ಹೊಡಿಬೇಕೆ ಹೊರತು ದೇರ್ ಕಾನ್ ಬಿ ಅ ಫ್ಯಾಕ್ಟರ್ ಆಫ್ ಲಕ್ ಅಂತ ಅನ್ಸುತ್ತೆ. 100% ಸತ್ಯ. ಅನ್ಡೌಟೆಡ್ಲಿ. ಯಾ ಓಕೆ. ಸುಬ್ರಹ್ಮಣ್ಯ ಸೊ ಅಲ್ಲಿಗೆ ಎಸ್ ನೆಕ್ಸ್ಟ್ 81st. ಎಸ್ 18 ಸ್ಕೋರ್ಡ್ 81st. ಎಸ್ 81st ಇನ್ ದ ಮೇಕಿಂಗ್. ಅಂದ್ರೆ ಇದು ಡಿಫೈನಿಂಗ್ ಮೊಮೆಂಟ್ ಫಾರ್ ಟೆಸ್ಟ್ ಮ್ಯಾಚ್ ಅಂತ ಹೇಳೋದ. ಇಟ್ಸ್ ಡಿಫೈನಿಂಗ್ ಮೊಮೆಂಟ್ ಫಾರ್ ವರ್ಲ್ಡ್ ಕ್ರಿಕೆಟ್ ನನ್ನ ಪ್ರಕಾರ. ಇಲ್ದರೆ ಇಡೀ ಎವ್ರಿಬಡಿ ಹ್ಯಾಡ್ ರಿಟರ್ನ್ ಆಫ್. ಅವ್ರಿಗೊಂಥರ ಇಲ್ಲದ್ರು ಫೋರ್ಸ್ಫುಲ್ ರಿಟೈರ್ಮೆಂಟ್ ಮಾಡ್ಬಿಟ್ರು ಅನ್ಸುತ್ತೆ ಮಾಡಿರೋರು. ಅಂದ್ರೆ ಇದು ನ್ಯಾಚುರಲ್. ಒಬ್ಬ ಸುಮ್ನೆ ಗೇಮ್ ನ ನೋಡೋರ್ಗೆ ಇನ್ ಎಷ್ಟು ದಿನ ಗುರು ತಳ್ಳೋದು ಇದೇ ತರ ಒಂದ್ ಜಾಗ ಬ್ಲಾಕ್ ಮಾಡ್ತಾರೆ. ಇದ್ರ ಬಗ್ಗೆ ನಾವು ಸಚಿನ್ ತೆಂಡೂಲ್ಕರ್ ಆಡ್ತಿದ್ದಾಗ್ಲೂ ಮಾತಾಡಿದೀವಿ. ಹೌದು, ಖಂಡಿತ ಈ ತರ ಎಲ್ಲ. ಸೊ ನ್ಯಾಚುರಲ್. ಬಟ್ ಏನ್ ತೋರ್ಸ್ಕೊಟ್ರು ಆಟದಲ್ಲಿ ಅಂದ್ರೆ ಬ್ಯಾಟ್ ನ ಹೆಗಲ್ ಮೇಲೆ ಇಟ್ಕೊಂಡ್ ಬಂದಿದ್ದು ಸೆಕೆಂಡ್ ಇನ್ನಿಂಗ್ಸ್ ಆಡ್ಬೇಕಾರೆ. ರೆಪ್ಲಿಕೇಟ್ ಅದು ಆಕ್ಚುಲಿ ಅದನ್ನ ರೀಲ್ ಮಾಡಿದ್ದಾರೆ. 2021 ಅಲ್ಲಿ ಹೆಂಗಿತ್ತು 2024 ಅಲ್ಲಿ ಆಲ್ಮೋಸ್ಟ್ ರೀಕ್ರಿಯೇಟ್ ಆಗಿದೆ ಅದು ಸೀನ್ಸ್ ಫುಲ್. ಎಕ್ಸಾಕ್ಟ್ಲಿ. ಸೊ ನಡ್ಕೊಂಡ್ ಬಂದಿದ್ ಸ್ಪೀಡು ಬ್ಯಾಟಿಂಗ್ಗೆ, ಅಲ್ಲಿಂದ ಆಮೇಲಿಂದ ವಿತ್ ಇನ್ ಫಸ್ಟ್ 10 ಡೆಲಿವರೀಸು, ಒಂದು ಆನ್ ಡ್ರೈವ್, ಒಂದು ಸ್ಟ್ರೈಟ್, 2 ಬಂತು ಗುರು ಮಿಡ್ಲ್ ಆಫ್ ದ ಬ್ಯಾಟ್ ಅಲ್ಲಿ. ಇನ್ನೇನ್ ಬೇಕು ನೋಡೋರ್ಗೆ, ಕಾಯ್ತಿರೋರ್ಗೆ ಅಷ್ಟೇ. ಪೈಸಾ ವಸೂಲ್ ಅಷ್ಟೇ. ಇನ್ನು ಬಂದೇ ಬರುತ್ತೆ. ರನ್ಔಟ್ ಯಾರು ಮಾಡಿಸ್ತಾ ಇದ್ರೆ ಬಂದೇ ಬರುತ್ತೆ ಅಂತ. ನಿಜ. ಬಟ್ ಅವ್ರ 100 ಸೆಲಿಬ್ರೇಷನ್ಗೆ 4 ಹೋಗಿದ್ಯೋ ಇಲ್ವೋ ಅಂತ ಕರೆಕ್ಟ್ ಆಗಿ ಬೇಗ ತೋರಿಸ್ಲೂ ಇಲ್ಲ. ಅದರ ಡಿಲೇಡ್ ಸೆಲಿಬ್ರೇಷನ್ ಆಗಬೇಕು ಪಾಪ. ಯಾ ಅಂಡ್ ವಾಟ್ ಅನ್ ಐರನಿ, ಇದು 100 ಬಂದಿದ್ದು ಸ್ವೀಪ್ ಅಲ್ಲಿ. ಏನ್ ಸ್ಟ್ರೋಕ್ ಪ್ಲೇನ್ ಅಲ್ಲಿ ಮಿಸ್ಸಿಂಗ್ ಇತ್ತು, ಅದರಿಂದ ಒಂದು 81st ಸೆಂಚುರಿ ಬರುತ್ತೆ. ಆ 81st ಸೆಂಚುರಿಯಿಂದ ಇಡೀ ಪ್ರಪಂಚ ಖುಷಿ ಬೀಳುತ್ತೆ. ಇದು ನಾಪ್ಕ ಇದೆಯಾ ಸೇನ್ ಕ್ರಿಕೆಟ್ ಅಥವಾ TMM ಕಮೆಂಟೇಟರ್ಸ್ ಅವ್ರು 4 ಹೋಯ್ತು ಅಂದಿದ ತಕ್ಷಣ ಹಿಂಗೆ ಎಸ್ ಇಟ್ಸ್ ಅ 4 ಅಂತ ಹೇಳ್ತಾರೆ ಒಬ್ರು ಕಮೆಂಟೇಟರ್. ಅಂದ್ರೆ ಹೌ ಮೆನಿ ಪೀಪಲ್ ವರ್ ವೇಟಿಂಗ್ ಫಾರ್ ಇಟ್. ಎಸ್, ಅಬ್ಸಲ್ಯೂಟ್ಲಿ. ಆಕ್ಚುಲಿ ಇನ್ನೊಂದು, ಅವರು ಔಟ್ ಆಫ್ ಫಾರ್ಮ್ ಇರ್ಲಿಲ್ಲ, ರನ್ಸ್ ಬರ್ತಾ ಇರ್ಲಿಲ್ಲ. ರನ್ಸ್ ಬರ್ದೇ ಇರೋದು ಔಟ್ ಆಫ್ ಫಾರ್ಮ್. ನ್ಯೂಜಿಲೆಂಡ್ ಸೀರೀಸ್, ಇಂಡಿಯನ್ ನ್ಯೂಜಿಲೆಂಡ್ ಸೀರೀಸ್ ಅಲ್ಲೂ ಒಂದೇ ಒಂದ್ ಇನ್ನಿಂಗ್ಸ್ ಅವ್ರು ಕೆಟ್ ಶಾಟ್ ಆಡಿ ಔಟ್ ಆಗಿದ್ರು. ಫುಲ್ ಟಾಸ್ ಬಾಲ್ಗೂ ಬೋಲ್ಡ್ ಆಗ್ತಾರೆ ಮಿಚೆಲ್ ಸ್ಯಾಂಟ್ನರ್ಗೆ. ಅದು ಬಿಟ್ರೆ ಟು ಆಲ್ ಗುಡ್ ಡೆಲಿವರೀಸ್ ಔಟ್ ಆಗಿದ್ದಾರೆ. ರನ್ಸ್ ಬರ್ತಾ ಇರ್ಲಿಲ್ಲ ಅಷ್ಟೇ, ಮಿಡ್ಲ್ ಮಾಡ್ತಾ ಇದ್ರು, ಬಾಲ್ ಚೆನ್ನಾಗಿ ಆಡ್ತೀವಿ. ಒಂದು ರನ್ಔಟ್ ಆದ್ರು, ವೆರಿ ಬ್ಯಾಡ್ ಮೂಮೆಂಟ್ ಅಲ್ಲಿ ರನ್ಔಟ್ ಆದ್ರು. ಮೇ ಬಿ ವಾಟ್ ಎವರ್ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಅವ್ರದೇ ಕಾಲ್ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಇರ್ಬೋದು. ಬಟ್ ಔಟ್ ಆಫ್ ಫಾರ್ಮ್ ಅಂತ ಕಾಣಿಸ್ತಾನೆ ಇರ್ಲಿಲ್ಲ ಅವರು. ಗುಡ್ ಬಾಲ್ಸ್ ಔಟ್ ಆಗಿದ್ದಾರೆ. 80 ಕ್ಲೋಸ್ ಟು 100 ಫಸ್ಟ್ ಕ್ಲಾಸ್ ಸೆಂಚುರೀಸ್ ಸ್ಕೋರ್ ಮಾಡಿರೋರು ನೆವರ್ ಔಟ್ ಆಫ್ ಫಾರ್ಮ್. ಇಟ್ಸ್ ಜಸ್ಟ್ ಅಟ್ ಒನ್ ಇನ್ನಿಂಗ್ಸ್ ದೇ ನೀಡ್ ಟು ಗೆಟ್ ದೇರ್. ನಾವು ಆಚೆ ಕೂತ್ಕೊಂಡು ಮುಗೀತು ಅದು ಇದು ಎಲ್ಲ ಮಾತಾಡ್ಬೋದು, ಬಟ್ ಏನ್ ಪ್ರಿಪರೇಷನ್ ಏನ್ ಮಾಡ್ತಿದ್ದಾರೆ ಅವ್ರು. ಕಮ್ ಬ್ಯಾಕ್ ಆಫ್ಟರ್ ಬೀಯಿಂಗ್ ಡ್ರಾಪ್ಡ್, ಕಮ್ ಬ್ಯಾಕ್ ಮಾಡಿ ಕಂಟಿನ್ಯೂಸ್ ಆಗಿ ವಿತೌಟ್ ಬೀಯಿಂಗ್ ಡ್ರಾಪ್ಡ್ ಆಡಿದರೆ ಇಷ್ಟು ವರ್ಷ ಅಂದ್ರೆ ರಿಯಲಿ ಹ್ಯಾಟ್ಸ್ ಆಫ್. ಅಂಡ್ ನೀವ್ ಹೇಳ್ದಂಗೆ ಎವ್ರಿ ಒನ್, ಈವನ್ ದೇರ್ ಹೇಟರ್ಸ್, were waiting for the 81st century. Yeah, while ನಾವೆಲ್ಲ ವೇಟ್ ಮಾಡ್ತಾ ಇದ್ವಿ, ಬಟ್ ಐ ಡೋಂಟ್ ಥಿಂಕ್ ಸೊ ಹಿ ವಾಸ್ ವರಿಡ್ ಅಬೌಟ್ ದಟ್. ಯಾಕೆಂದ್ರೆ 100 ಹೊಡೆದಾಗ್ಲೂ ಅವ್ರೇನು ಕಾಯ್ತಾ ಎಷ್ಟು ಫ್ರಸ್ಟ್ರೇಷನ್ ಅಲ್ಲಿ ಅಥವಾ ಅದು ಈಗರ್ ರೇಸ್ ಅಲ್ಲಿ ಹೋಗ್ಬಿಟ್ಟು ಸೆಲೆಬ್ರೇಟ್ ಮಾಡಿಲ್ಲ. ಫಸ್ಟ್ ಆಫ್ ಆಲ್ ಅವ್ರಿಗೆ ಗೊತ್ತಾಗ್ಲೇ ಇಲ್ಲ 100 ಆಗಿದೆ ಅಂತ. ಅದ್ ಕಾಣ್ಲಿಲ್ಲ. ಯಾಕೆ ಅಂದ್ರೆ ಲೈಕ್ ಸಚಿನ್ ಹೇಳಿದ ಪಾಯಿಂಟ್, ಅವ್ರು ಯಾವತ್ತೂ ಔಟ್ ಆಫ್ ಫಾರ್ಮ್ ಅನ್ಸ್ಲೇ ಇಲ್ಲ. ರನ್ಸ್ ಬರ್ತಿರ್ಲಿಲ್ಲ,
ಅಂಡ್ ಹಿ ವಾಸ್ ಕಾನ್ಫಿಡೆಂಟ್ ಅಷ್ಟೇ, ಬರುತ್ತೆ ನನಗೆ, ನಾನು ಕಾನ್ಫಿಡೆಂಟ್ ಆಗಿದ್ದೀನಿ ಅಂತ. ಅವ್ರಿಗೆ ಅವ್ರ ಸ್ಪಿರಿಚುವಲ್ ಜರ್ನಿ ಸ್ಟಾರ್ಟ್ ಮಾಡಿದ್ಮೇಲೆ ಆಲ್ ದಿಸ್ ಇಸ್ ಟೇಕನ್ ಎ ಸೆಕೆಂಡ್ ಒಂಥರ ಬ್ಯಾಕ್ ಸೀಟ್. ಬ್ಯಾಕ್ ಸೀಟ್. ಯಾಕಂದ್ರೆ ಅವ್ರು ಒಂದ್ ಟೈಮಲ್ಲಿ ಸೆಂಚುರಿ ಬರ್ತಾ ಇಲ್ಲ ಅಂತ ಅನ್ಕೊಂಡಾಗ, ಐ ಥಿಂಕ್ ದಟ್ ವಾಸ್ ದ 71st ಸೆಂಚುರಿಗೆ ಹಿಂಗೆ ಏಷ್ಯಾ ಕಪ್ ತುಂಬಾ ವರ್ಷ ಕಷ್ಟ ಅಂದ್ರೆ ಬಂದಿಲ್ಲ ಅಂತ ಕೋವಿಡ್ ಟೈಮಲ್ಲಿ ಆದ್ಮೇಲೆ ಅವ್ರು ಹೇಳ್ತಾರೆ, ಲಿಟಲ್ ಡಿಡ್ ಐ ನೋ ಯಾವ್ದೋ T20 ಇಂಟರ್ನ್ಯಾಷನಲ್ 100 ಹೊಡಿತೀನಿ, ಲೀಸ್ಟ್ ಎಕ್ಸ್ಪೆಕ್ಟೆಡ್ ಅವರು ಅದರಲ್ಲಿ ಇನ್ ಕಂಪ್ಯಾರಿಸನ್ ವಿತ್ ODI ಅಂಡ್ ಆಫ್ಟರ್ ದಟ್ ಅವ್ರು ಅದನ್ನು ಹೇಳ್ತಾರೆ, ಇಷ್ಟಕ್ಕೋಸ್ಕರ ಇಷ್ಟು ವರ್ಷ ತಲೆ ಕೆಡಿಸ್ಕೊಂಡು ದಿಸ್ ಇಸ್ ಇಟ್ ಅಂತ. ಸೊ ಆಫ್ಟರ್ ದಟ್ ಐ ಡೋಂಟ್ ಥಿಂಕ್ ಸೊ ಇಲ್ ನೆವರ್ ವರಿ ದಟ್ ಮಚ್ ಅಬೌಟ್ ಹಿಸ್ ಸೆಂಚುರೀಸ್. ಅದಾದ್ಮೇಲೆ ಅಷ್ಟೇ ಅಂತ ಬಂದಿದ್ ಮಗ. ಸಚಿನ್ ಹೇಳಿದಾಗೆ ಬಾಂಗ್ಲಾದೇಶ್ ಮೇಲೆ ಆಡಿದಾಗ್ಲೂ ಟೀಮ್ ಸಿಚುವೇಶನ್ ಬೇಕಾದಂಗೆ ಒಂದು ಅಗ್ರೆಸಿವ್ ಇನ್ನಿಂಗ್ಸ್ ಆಡಿದ್ದು. ಹಿ ಕಾನ್ಸ್ಟೆಂಟ್ಲಿ ಗಾಟ್ 50s and 70s and 40s. ಸೊ ಟೆಸ್ಟ್ ಮ್ಯಾಚ್, ಈ 5-day ಟೆಸ್ಟ್ ಮ್ಯಾಚ್ಗಳು ಕಮ್ಮಿ ಆಗ್ತಿದ್ದಾಗ ಕೆಲವೊಂದು ಕ್ಲಾಸಿಕ್ ಪ್ಲೇಯರ್ಸ್ಗೆ ಆ ಚಾನ್ಸ್ ಸಿಗಲ್ಲ. ಆಡದೆ 2 ದಿನ, ಆಡದೆ 3 ದಿನ, ಅಥವಾ ಅಪೋನೆಂಟ್ ಕ್ವಾಲಿಟಿ, ಇದೆಲ್ಲ ಮ್ಯಾಟರ್ ಆಗುತ್ತೆ. ಬಟ್ ಆ ತರ ಒಂದು ಪ್ಲಾಟ್ಫಾರ್ಮ್ ಸಿಕ್ಕಿದಾಗ ಅವ್ರು ಹೆಂಗ್ ಯೂಸ್ ಮಾಡ್ಕೋತಾರೆ ಅನ್ನೋದು ತುಂಬಾ ಮ್ಯಾಟರ್ ಆಗುತ್ತೆ. ಅಂಡ್ ದಟ್ಸ್ ವಾಟ್ ಹಿ ಡಿಡ್. ಮತ್ತೆ ಅವರು ಫಸ್ಟ್ ಇನ್ನಿಂಗ್ಸ್ ಸೆಕೆಂಡ್ ಇನ್ನಿಂಗ್ಸ್ ಸ್ಮಾಲ್ ಚೇಂಜ್ ಮಾಡ್ಕೊಂಡಿದ್ದು. ಫಸ್ಟ್ ಇನ್ನಿಂಗ್ಸ್ ತುಂಬಾ ಆಚೆ ನಿಂತ್ಕೊಂಡು ಬ್ಯಾಟಿಂಗ್ ಆಡ್ತಾ ಇದ್ರು, ಅದನ್ನ ಹೇಸಲ್ವುಡ್ ಎಕ್ಸ್ಪ್ಲಾಯ್ಟ್ ಮಾಡ್ಕೊಂಡ್ರು. ಸೆಕೆಂಡ್ ಇನ್ನಿಂಗ್ಸ್ ಸ್ವಲ್ಪ ಆಚೆ ನಿಂತ್ಕೊಂಡು ಆಡಿದ್ರು, ಇವ್ರು ಎಕ್ಸ್ಪ್ಲಾಯ್ಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು ಆ ಬೌಲಿಂಗ್ ಅಟ್ಯಾಕ್ ನ. ಗ್ಯಾಪ್ಸ್ ಫೈಂಡ್ ಮಾಡಕ್ ಸ್ಟಾರ್ಟ್ ಆದ್ರು, ಬೌಂಡ್ರೀಸ್ ಬಂತು, ಬಿಟ್ವೀನ್ ವಿಕೆಟ್ಸ್ ಫಾಸ್ಟ್ ಆದ್ರು. ಸೊ ಎವ್ರಿಥಿಂಗ್ ಫೆಲ್ ಇನ್ ಪ್ಲೇಸ್. And also our top 3 batters mostly the top 2 had grinded the bowlers enough. Exactly. And the pitch ಅಷ್ಟು bounce extract ಆಗ್ತಾ ಇರ್ಲಿಲ್ಲ. So everything fell in place ಅಷ್ಟೇ. ಅಂಡ್ ಅದೇ ಒಂದ್ ಥಿಂಗ್ ಟು ನೋಟ್, ಅಟ್ಲೀಸ್ಟ್ ನನ್ಗೆ ಅನ್ಸಿದ್ದೇನಂದ್ರೆ, ಎಸ್ ಇದು ಏನೋ ಯಶಸ್ವಿ ಜೈಸ್ವಾಲ್ ಮತ್ತೆ ಪಡಿಕಲ್ ಅಂತೀನಿ KL ರಾಹುಲ್ ಆಡಿದ ರೀತಿ ನೋಡಿದ್ರೆ ಓಕೆ, ಸಖತ್ ಈಸಿ ಬ್ಯಾಟಿಂಗ್ ಪಿಚ್ ಗುರು ಅಂತೆಲ್ಲ ಅನ್ಸ್ಬೋದು. ಬಟ್ ಬೈ ದ ಟೈಮ್ ಕೊಹ್ಲಿ ಎಂಟರ್ಡ್ ದ ಪಿಚ್, ಅದು ಆಲ್ರೆಡಿ ಟ್ರಿಕ್ಸ್ ಆಡಕ್ ಸ್ಟಾರ್ಟ್ ಆಗ್ಬಿಟ್ಟಿತ್ತು. ಆಡ್ ಒನ್ ಲೋ ಇಡ್ತಾ ಇತ್ತು, ಪೇಸು ಆಫ್ ದ ಪಿಚ್ ಒಂದೊಂದ್ ಬಾಲ್ ಇತ್ತು, ಒಂದ್ ಕ್ಯಾರಿ ಆಗ್ತಾ ಇತ್ತು ಕೀಪರ್ಗೆ, ಎದೆಗೆ ಒಂದ್ ಕ್ಯಾರಿ ಆದ್ರೆ ಇನ್ನೊಂದು ಆನ್ ದ ಪಿಚ್ ಹೋಗ್ತಾ ಇತ್ತು. ಸೊ ಗೇಮ್ ಆಡಕ್ ಸ್ಟಾರ್ಟ್ ಆಗ್ಬಿಟ್ಟಿತ್ತು ಪಿಚ್ ಕೂಡ. ಸೊ ಅಲ್ಲಿ ಸುಮಾರು ಸ್ಕಿಲ್ ಬೇಕಿತ್ತು ಅದನ್ನ ನ್ಯಾವಿಗೇಟ್ ಮಾಡಕ್ಕೆ. ಅವ್ರು ಆಡಿದಾರೆ, ಸೊ ಇದು ಈಸಿ ಇತ್ತು ಅಂತಲ್ಲ. ಇಟ್ಸ್ ಜಸ್ಟ್ ಅಬೌಟ್ ಬಿಸ್ನೆಸ್ ಆಸ್ ಯೂಶುವಲ್ ಆಯ್ತು ಅಷ್ಟೇ. He made it look easy. It was not easy. He made it look easy because ಆಸ್ಟ್ರೇಲಿಯನ್ಸ್ ಕೂಡ ಅದೇ ವಿಕೆಟ್ ಅಲ್ಲಿ ಬ್ಯಾಟಿಂಗ್ ಆಡಿದ್ದಾರೆ. ಟ್ರಾವಿಸ್ ಹೆಡ್ ಒಬ್ರು ಬಿಟ್ರೆ ಇನ್ ಯಾರು ಅಲ್ಲಿ 40 ಸ್ಕೋರ್ ದಾಟ್ಸೂ ಇಲ್ಲ, ದಾಟ್ಸಕ್ಕೂ ಆಗಿಲ್ಲ. 47 ಪರವಾಗಿಲ್ಲ. ಸೆಕೆಂಡ್ ಇನ್ನಿಂಗ್ಸ್ ಹೌದು, ಅದ್ ಬಿಟ್ರೆ 100 ಬಾಲ್ಸ್ ಯಾರು ಆಡಕ್ಕೆ ಆಗಿಲ್ಲ ಆಸ್ಟ್ರೇಲಿಯನ್ ಇನ್ನಿಂಗ್ಸ್ ಅಲ್ಲಿ. ಸೊ the king made it look easy ಅಷ್ಟೇ. Then comes the most defining moment of the test. Declare. ಹೇಳ್ರಪ್ಪ. ಈಗ ದರ್ಶನ್ ನಾನು ಕೇಳ್ತೀನಿ, ಆ 20 ಮಿನಿಟ್ಸ್ ಯಾಕೆ ಇಂಪಾರ್ಟೆಂಟ್? ಯಾಕೆ ಅದಕ್ಕೆ ಪುಷ್ ಮಾಡ್ತಾರೆ ಕ್ಯಾಪ್ಟನ್ಸ್? 20 ಮಿನಿಟ್ಸ್ ಬೌಲರ್ಸ್ ಕೊಡೋಣ ಅಂತ ಯಾಕೆ ಪುಷ್ ಮಾಡ್ತಾರೆ? ಯಾಕೆ ಮನೆಗೆ ಹೋಗಿ ರೆಸ್ಟ್ ತಗೊಳ್ಳಲ್ಲ ಆ ತರ ಇದ್ದಾಗ? ಅದು ಏನಕ್ಕೆ ಪುಷ್ ಮಾಡ್ತಾರೆ ಅಂದ್ರೆ, ದ ಓಪನರ್ಸ್ಗೆ ಅಷ್ಟು ಪ್ರೆಷರ್ 20 ಮಿನಿಟ್ಸ್ ಸಿ ಆಫ್ ಮಾಡ್ಬೇಕಲ್ಲ ಅಂತ. ಮೀ ಬೀಯಿಂಗ್ ಎನ್ ಓಪನರ್, ಇಟ್ ಇಸ್ ಡಿಫಿಕಲ್ಟ್. ಆ 20 ಮಿನಿಟ್ಸ್ ಇಸ್ ಲೈಕ್ ಯುವರ್ ಎಂಟೈರ್ ಏನೇನ್ ಮಾಡಿರ್ತೀರ ಎಕ್ಸ್ಪೀರಿಯನ್ಸ್ ಎಲ್ಲ ಹಾಕ್ಬೇಕು ಆ 20 ಇನ್ನಿಂಗ್ಸ್ ನ ನೀವು 20 ಮಿನಿಟ್ಸ್ ನ ನೀವು ಸಿ ಆಫ್ ಮಾಡೋದಕ್ಕೆ. ಅದು ಅಷ್ಟು ಈಸಿ ಅಲ್ಲ. ಬಿಕಾಸ್ ಬರೋ ಓಪನರ್ಸ್ ಆಲ್ರೆಡಿ ಪ್ರೆಷರ್ ಇರ್ತಾರೆ. ನಾನು ಹಬ್ಬ ಆದ್ರೆ ಏನೊಂದು 5 ಓವರ್ ಆಡ್ಬೇಕಾ? ಸೊ ಅವಾಗ ಏನ್ ಲೆಕ್ಕಾಚಾರ ಆಗ್ತಾ ಇರ್ತೀವಿ, ಅಟ್ಲೀಸ್ಟ್ ನಮ್ ಮೈಂಡ್ ಸೆಟ್. ರವಿನು ಕಾಮೆಂಟ್ ಮಾಡ್ಬೋದು, ಓಪನಿಂಗ್ ಆಡ್ತಾನೆ. ಸೊ ಈ ಕಡೆ ಜಾಸ್ತಿ ಒಬ್ಬ ಇರ್ಲ ಆರಾಮಾಗಿ ಆಫ್ ಮಾಡ್ಬಿಡ್ಲಿ. ಸೊ ಆ ತರನೇ ಇರುತ್ತೆ ಮೈಂಡ್ ಸೆಟ್. ಇಬ್ರು ಮೈಂಡ್ ಸೆಟ್ ಆ ತರನೇ ಇದ್ದಾಗ ಏನ್ ಮಾಡ್ತೀರಾ ಹೇಳಿ? ಸೊ ಆಲ್ರೆಡಿ ಪ್ರೆಷರ್ ಅಲ್ಲಿ ಇರ್ತಾರೆ ಇಬ್ರು ಓಪನರ್ಸ್. ಆ ಟೈಮ್ ನ ಎಕ್ಸ್ಪ್ಲೈಟ್ ಮಾಡ್ಬೇಕು ಅಂದ್ರೆ ಹೂ ಬೆಟರ್ ದನ್ ಬುಮ್ರಾ ಅಂಡ್ ಕೋ. Correct. Just to add to what Darshi was telling, like there is nothing to gain for openers. 20 minutes ali, like you aadidrunu, like you again have to come back next day, like tirga you have to get in. So it's like all to lose. So you are playing against odds. So adike like no one will want to be in that situation, and every bowler will want to be in that situation. Aste.
ಅಲ್ಲಿ ಬರೀ ಟಾಪ್ 2 ಅಲ್ಲ, ಟಾಪ್ 4 ಕನ್ಸಿಡರ್ ಟಾಪ್ ಮಾಡ್ಬೇಕು. 4 ವಿಕೆಟ್ Correct. ಬಿದ್ರೆ Correct. ನಾವೀಗ ನೈಟ್ ವಾಚ್ಮನ್ ಕಳಿಸ್ಬೇಕಾ, ಪ್ರಾಪರ್ ನಂಬರ್ 3 ಕಳಿಸ್ಬೇಕಾ ಅಂತ ಯೋಚನೆ ಮಾಡ್ಬೇಕಾಗುತ್ತೆ. ಈಗ ನೈಟ್ ಅಲ್ಲ, ವಾಚ್ಮನ್ ನೈಟ್ ಕಳಿಸಿ ವಾಚ್ಮನ್ ವಿಕೆಟ್ ನೈಟ್ ಬಿದ್ರೆ ವಾಚ್ಮನ್ ಟಾಪ್ ಕಳಿಸ್ಬೇಕು. ನೆಕ್ಸ್ಟ್ ನಂಬರ್ 3ನೇ ಬರ್ಬೇಕು ಅವನು. ಸೊ Exactly. ಅಲ್ಲ, ಅದು ಏನಕ್ಕೆ ಮಾಡ್ತಾರೆ ಪಾಂಡೆಜಿ? ಲೈಕ್ ಅದೊಂದು ಅರ್ಥ ಆಗ್ತಲ್ಲ. ಲೈಕ್ ಓಕೆ, ಕಮಿಂಗ್ಸ್ ಔಟ್ ಅದ, ಇನ್ನು ಸ್ಟಾರ್ಕ್ ಬರ್ಬೇಕಾಗಿತ್ತು. ದ ಇಂಟೆಂಟ್ ಇಸ್ ಟು ಲೈಕ್ ನಂಬರ್ Protect. 3 ಬ್ಯಾಟ್ಸ್ಮನ್ ಬರಬಾರ್ದಾಗಿತ್ತು ಅಂತ. Safeguard. ಹೌದು. ಸ್ಟಾರ್ಕ್ ಏನಕ್ಕೆ ಬರಲ್ಲ ಅಂದ್ರೆ ಬೌಲಿಂಗ್ ಮಾಡಿ ಸುಸ್ತಾಗಿದ್ರು ಪಾಪ. ಜೈಸ್ವಾಲ್ ಅದು ಬೇರೆ ಇದೆ. ತುಂಬಾ ಸ್ಲೋ ಆಗ್ತಿದ್ಯಾ ಅಂತ ಆಗ್ತಿದ್ದೀರಾ ಬೌಲಿಂಗ್ ಅಂತ ಬೇರೆ ಹೇಳಿದ್ರು. ರೆಸ್ಟ್ ಕಮಿನ್ಸ್ಗೂ ಮಾಡಕ್ ಸುಸ್ತಾಗಿತ್ತು, ಬಟ್ ಒಂದ್ ಬ್ರೇವ್ ಫೇಸ್ ತೋರ್ಸಿದ್ರೇನೋ. ಕಮಿನ್ಸ್ ಅದೇ ಕ್ಯಾಪ್ಟನ್ ಅನ್ಬಿಟ್ಟು ನಾನೇ ಹೋಗ್ತೀನಿ ಅಂತ ಹೋಗಿರ್ಬೋದು. ಮೇ ಬಿ ಸ್ಟಾರ್ ಕುಡ್ ಹ್ಯಾವ್ ಬೀನ್ ಎ ಬೆಟರ್ ಆಪ್ಷನ್ ಅಲ್ಲಿ, ಯಾಕೆಂದ್ರೆ ಅಟ್ ಲೀಸ್ಟ್ ಸ್ವಲ್ಪ ಟೈಮ್ ಸ್ಪೆಂಡ್ ಲೆಫ್ಟ್ ಹ್ಯಾಂಡರ್. ಸ್ಟಾರ್ಕ್ ಇಂತ ಆಕ್ಚುಲಿ ಲೆಫ್ಟ್ ಹ್ಯಾಂಡ್ ಅವ್ರಿಗೆ ನೇಥನ್ ಲಯನ್ ನೇತನ್ ನೈಟ್ ಲಯನ್ ವಾಚ್ಮನ್ ಕೆಲಸ ತುಂಬಾ ಚೆನ್ನಾಗಿ ಕೆಲಸ ಮಾಡಿ ಮಾಡ್ಬಿಟ್ಟಾರೆ. ಯಾ ಅಲ್ಲ, ಇವಾಗ ನಾನು ಓಪನರ್ ಆಗಿ ಮಾತಾಡ್ಬೋದು ಅನ್ಸುತ್ತೆ. ನಾನು ಹೇಳ್ತೀನಿ. ಹೇಳಿ ಹೇಳಿ. ರೇಟ್ ಬೇರೆ ಇದೆ, ಸ್ಟ್ರೈಕ್ ರೇಟ್. ಅದು ವಾಟ್ ವಾಸ್ ಅದು ಇನ್ನ ಏನಕ್ಕೆ ವರ್ಸನ್ ಆಗುತ್ತೆ ಸಿಚುಯೇಷನ್ ಅವತ್ತಿನ ದಿವಸ ಅವ್ರಿಗೆ ಅಂತಂದ್ರೆ, ಎಷ್ಟು 140 ಓವರ್ಸ್ ಫೀಲ್ಡ್ ಮಾಡಿದ್ದವರು. ಅದ್ ಮಾಡ್ಬಿಟ್ಟು ಬಂದು ನೀವು ಆ 20 ನಿಮಿಷ ಸರ್ವೈವ್ ಆಗೋದಿಲ್ಲ, ಪ್ಯಾಡ್ ಕಟ್ಕೊಳ್ಳುವಾಗ್ಲೇ ಯಾಕಾನೆ ಕಟ್ತಾ ಇದೀನೋ ಅಂತಾನೆ ಇರುತ್ತೆ. ಅದ್ರ ಮೇಲೆ ಆ ಫಸ್ಟ್ ಇನ್ನಿಂಗ್ಸ್ ಫಿಯರ್ ಬೇರೆ. ಫಸ್ಟ್ ಇನ್ನಿಂಗ್ಸ್ ಅಲ್ಲೇ ಹಂಗ ಹಾಕಿದಾರೆ ಅವರು. ಇವಾಗ ರನ್ಸ್ ಬೇರೆ ಇದೆ ಅವ್ರಿಗೆ, ಇನ್ ಹೆಂಗ್ ಹಾಕ್ತಾರೋ, ಪಿಚ್ ಬೇರೆ ಹಿಂಗ್ ಆಟ ಆಡ್ತಾ ಇದೆ, ಎಲ್ಲಾನು ಓಡ್ತಾ ಇರುತ್ತೆ ತಲೆಯಲ್ಲಿ ಬಾಲ್ ಫೇಸ್ ಮಾಡಕ್ ಬಂದಾಗ ಫಸ್ಟ್ ಅಲ್ಲಿ ಅವ್ರಿಗೆ. ಸೊ ಯಾರಿಗೂ ಇಷ್ಟ ಆಗಲ್ಲ ಗುರು ಆ 20 ನಿಮಿಷ ಆಡಕ್ಕೆ. ಬೆಸ್ಟ್ ಆಫ್ ದ ಬೆಸ್ಟ್ ವಿಲ್ ವಾಂಟ್ ಟು ಎನ್ಶೋರ್ ಡೇ ಕಾಲ್ ಆಫ್ ಆಗೋಗ್ಲಿ ಅಂತ. ಆಲ್ಸೋ ಅಪೋಸಿಷನ್ ಕ್ಯಾಪ್ಟನ್ ನಾನು ಆಡಿದ್ ಸಾಕು, ನೀವು ಬನ್ನಿ ಇವಾಗ ಅಂತ ಕರೆಯೋದೇ ಒಂದ್ ಸ್ಟೇಟ್ಮೆಂಟ್. ಅಲ್ಲೇ ಅರ್ಧ ಬ್ಯಾಟಲ್ ಸ್ಟಾರ್ಟ್ ಆಗ್ಬಿಟ್ಟಿರುತ್ತೆ, ಕರಿತಾ ಇದಾರಲ್ಲ ಅಂತ. ಅಂಡ್ ದ ಟೈಮಿಂಗ್ ಆಫ್ ದ ಡಿಕ್ಲರೇಷನ್ ಕೂಡ ಅಲ್ಲಿ 81st ಕಂಪ್ಲೀಟ್ ಮಾಡಿದ್ದಾರೆ. ಹೈ ಆನ್ ಎಲ್ಲ ಪಂಪ್ ಆಗಿದ್ದಾರೆ, ಫುಲ್ ಜೋಶ್ ಅಲ್ಲಿದ್ದಾರೆ. 20 ನಿಮಿಷ ಹಿಂಗಪ್ಪ ತಡ್ಕೊಳ್ಳೋದು ಇವ್ರದು ಅಂತ. ಎಕ್ಸಾಕ್ಟ್ಲಿ. ಎಸ್. ಅನಂತ್, ಇನ್ನೊಂದು ಒನ್ ಮೋರ್ ಡಿಫೈನಿಂಗ್ ಮೂಮೆಂಟ್ ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ, ಸ್ಮಿತ್ಸ್ ವಿಕೆಟ್. ಲೈಕ್ ಹೌ ನಾನು ಅದ್ರ ಬಗ್ಗೆ ಹೇಳ್ಬೇಕಂತಿದ್ದೆ. ಎಸ್, ಗೋಡ್ ಅಂದ್ರೆ ಹೇಳಿ. ಇಲ್ಲ ಹೇಳಿ ಸ್ಟಾರ್ಟ್ ಮಾಡಿದ್ಯಾ ಮಾಡ್ಬಿಡು. ಹೌ ದ ಅದೇ ಮೀನ್ಸ್ ಹೌ ಅನ್ಫೋಲ್ಡೆಡ್. ಲೈಕ್ ಬಿಕಾಸ್ ಇವಾಗ ತಾನೇ ಪಾಂಡೆಜಿ ಹೇಳಿದ್ರು ಲೈಕ್ 81st ಸೆಂಚುರಿ, ಎವ್ರಿ ಒನ್ ಇನ್ ದ ಮೊಮೆಂಟಮ್ ಅಂತ. ಹೌ ವಿರಾಟ್ ಕೊಹ್ಲಿ ಇಸ್ ಫಾರ್ ಟೀಮ್ ಇಂಡಿಯಾ, ಸ್ಮಿತ್ ಅದೇನೋ ಚೆನ್ನಾಗಿ ಆಡಿದ್ರೆ ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ, ದೇ ವುಡ್ ಹ್ಯಾವ್ ಬೀನ್ ಇನ್ ಅ ವೆರಿ ಹೈ ಮೊರಾಲ್ ಅಲ್ಲಿ ಇನ್ ದ ಸೆಕೆಂಡ್ ಇನ್ನಿಂಗ್ಸ್. ಐ ಥಿಂಕ್ ದಟ್ ಸ್ಮಿತ್ಸ್ ವಿಕೆಟ್ ಇನ್ ಸೆಕೆಂಡ್ ಇನ್ನಿಂಗ್ಸ್ ವಾಸ್ ಈಕ್ವಲಿ ಇಂಪಾರ್ಟೆಂಟ್ ಫಾರ್ ದ ಎಂಟೈರ್ ಸೀರೀಸ್. ಹೆಂಗ್ ಔಟ್ ಆಗಿದೆ ಅದೇ ಮರ್ತೋಗಿದೆ. DSP ಸಿರಾಜ್ ಅವರು DSP ಸಿರಾಜ್ ಅವರು ಲೆಂತ್ ಅಲ್ಲಿ ಆಟ ಆಡಿಸಿ 4 ಬಾಲ್ ಎತ್ತಿದ್ದ ವಿಕೆಟ್ ಅದು. ಯಾ ಅಂದ್ರೆ ಆ ತರ ಸೆಟಪ್ ಗಳು ಸುಮಾರು ನೋಡಿದ್ವಿ. ಟ್ರಾವಿಸ್ ಹೆಡ್ಗೆ ಬುಮ್ರಾ ಸೆಟಪ್ ಮಾಡಿದ್ದು, ಬೌನ್ಸರ್ ಹಾಕಿ ಸಾಫ್ಟ್ ಮಾಡಿ, ಆಮೇಲೆ ಒಂದು ಮುಂದಕ್ಕೆ ಹಾಕಿ ಡ್ರೈವ್ ತಂದು ಮತ್ತೆ ಬ್ಯಾಕ್ ಫುಟ್ ಕಳಿಸಿ, ಆಮೇಲಿಂದ ಕಾರಿಡಾರ್ ಆಫ್ ಅನ್ಸರ್ಟನಿಟಿ ಅಂತ ಹೇಳ್ತಾರಲ್ಲ ಅಲ್ಲಿ ಹಾಕಿದ್ದು. ಅಂಡ್ ಸಿರಾಜ್ ಮಾಡಿದ್ದು ಟು ಸ್ಮಿತ್. ಯಾ, ಈವನ್ ಮಿಚೆಲ್ ಮಾರ್ಷ್ಗೂ ಅಷ್ಟೇ ಬೌನ್ಸ್ ಇದು ಏನೋ ಕ್ರ್ಯಾಕ್ ನ ಯೂಸ್ ಮಾಡಿ, ಸಾಫ್ಟ್ ಪೋರ್ಷನ್ಸ್ ಆಫ್ ದ ಪಿಚ್ ಯೂಸ್ ಮಾಡಿ ಪ್ಲೇಡ್ ಆನ್ ಆಗಿದ್ದು. ಯಾಕೆಂದ್ರೆ ಮಿಚೆಲ್ ಮಾರ್ಷ್ ಸುಮಾರು ಹೊತ್ತು ಆಡಿರುವಂತ ಪ್ಲೇಯರ್, ಅದು ಆ ಪಿಚ್ಗೆ ಯೂಸ್ ಟು ಇರ್ಲಿಲ್ಲ ಅಥವಾ ಆಟ ಗೊತ್ತಾಗ್ಲಿಲ್ಲ ಅಂತಲ್ಲ, ಬಟ್ ಸರ್ಫೇಸ್ ನೆಲ್ಲ ಯೂಸ್ ಮಾಡಿ. ಸೊ ಸುಮಾರು ಸೆಟಪ್ ಮಾಡಿದ್ದಾರೆ. ಅಂಡ್ ಮಾರ್ನಸ್ ಪಾಪ ಏನ್ ಹೇಳೋಣ ಇವಾಗ ಆ ಸ್ಟಾರ್ಗೆ, ಈಸ್ ಕಾಪಿಂಗ್ ಲಾಟ್. ಅವ್ರು ತುಂಬಾ ಸ್ಮಿತ್ ಅನ್ನು ಫಾಲೋ ಮಾಡಕ್ ಹೋಗ್ಬಿಟ್ಟು ಅದು ಆಗ್ತಾ ಇಲ್ಲ ಅನ್ಸ್ತಾ ಇದೆ ಅವ್ರಿಗೆ. ಯು ಶುಡ್ ಬಿ ಹಿಮ್ಸೆಲ್ಫ್. ಎವ್ರಿಬಡಿ ಕಾಂಟ್ ಬಿ ಎ ಸ್ಮಿತ್. ಏನೇನೋ ಮಾಡಿ ಬಾಲ್ ಅದ್ ಬಿಡೋ ತರ ಇರ್ಲಿಲ್ಲ. ಅದು ಇಟ್ ನೀನ್ ನೋ ಆಂಗಲ್ ಅಂದ್ರೆ ಸೀಮ್, ಐ ಮೀನ್ ನಾವು ಗೊತ್ತಿರೋ ಸೀಮ್ ಆಂಗಲ್ ನೋಡಿದ್ರೆ ಇಟ್ ನೆವರ್ ಫೆಲ್ಟ್ ಲೈಕ್ ಇಟ್ ವಾಸ್ ಇಟ್ ಆಲ್ವೇಸ್ ಫೆಲ್ಟ್ ಲೈಕ್ ಇಟ್ ವಾಸ್ ಕಮಿಂಗ್ ಇನ್ ಅಂತ. ಅದು ಏನ್ ಯೋಚನೆ ಮಾಡಿಬಿಟ್ರು ಅದಂತೂ ಗೊತ್ತಾಗ್ಲಿಲ್ಲ. ಬೌನ್ಸ್ ನ ಟ್ರಸ್ಟ್ ಮಾಡಿದ್ರು ಪರ್ಸುದು, ಬಟ್ ಅನ್ಫಾರ್ಚುನೇಟ್ಲಿ ಅಷ್ಟು ಬೌನ್ಸ್ ಆಗ್ಲಿಲ್ಲ ಅವ್ರಿಗೆ. ಅಲ್ಲ ಅದೇ ಹೇಳಿದ್ದು, ಇಂಡಿಯನ್ ಇನ್ನಿಂಗ್ಸ್ ಅಲ್ಲೇ ಬಂದ್ಬಿಟ್ಟಿತ್ತಲ್ಲ ಕೆಳಗೆ, ಟ್ರಸ್ಟ್ ಮಾಡುವಂತ ರೀಸನ್ ಇರ್ಲಿಲ್ಲ. ಅಗೇನ್ ಪ್ಯಾಟ್ ಕಮಿನ್ಸ್ ಅವ್ರ ವಿಕೆಟ್ ಟೈಮಿಂಗ್ ಪ್ರಾಬ್ಲಮ್ ಆಗಿದ್ದು. ಅವ್ರು ಟೈಲೆಂಡರ್ ಆಗಿ ಬಂದ್ರು, ವಿಕೆಟ್ ಬಿತ್ತು. ನೆಕ್ಸ್ಟ್ ಮಾರ್ನಸ್ ನೋ ಅದರ್ ಆಪ್ಷನ್ ಬರ್ಲೇಬೇಕಿತ್ತು. ಫೇಡಿಂಗ್ ಲೈಟು, ಲಾಸ್ಟ್ ಓವರ್ ಆಫ್ ದ ಡೇ, ಸರ್ವೈವಲ್ ಆಡ್ತಾ ಇದೀನಿ, ನೆಕ್ಸ್ಟ್ ಡೇ ಮ್ಯಾಮತ್ ಟಾರ್ಗೆಟ್ ಇದೆ ನಮ್ಗೆ ಚೇಸ್ ಮಾಡಕ್ಕೆ. ಸೊ ಲಾಟ್ ಆಫ್ ಪ್ರೆಷರ್ ಇದ್ದು ಮಧ್ಯ ಸಿಗಾಕೊಂಡ್ರು. ಒಂಥರ ಏನನ್ಸತ್ತೆ ಅಂದ್ರೆ ಡ್ರೆಸ್ಸಿಂಗ್ ರೂಮ್ ಅಲ್ಲಿ ಮಾರ್ನಸ್ಸೇ ಏನಾದ್ರು ಯಾರನ್ನಾರು ಬೇರೆಯವ್ರನ್ನ ಕಳ್ಸಿ ಪ್ಲೀಸ್ ನಾನು ನಾಳೆ ಬೆಳಗ್ಗೆ ಹೋಗ್ತೀನಿ ಅಂತ ಹೇಳಿ
ಅದಕ್ಕೆ ಕವಿನ್ಸ್ ನಾನೇ ಹೋಗ್ತೀನಿ ಕಣೋ, ನಾನು ನಿನ್ನ ಶೀಲ್ಡ್ ಮಾಡ್ತೀನಿ ಅಂತ ಹೋಗಿ ಅವರು ಬಿದ್ದು ಇವರು ಬಿದ್ದು 4 ವಿಕೆಟ್ ಕಳ್ಕೊಂಡು ಬೆಳಗ್ಗೆ ಹೊತ್ತಿಗೆ ರಾತ್ರಿ ನಿದ್ದೆ ಹಿಂಗ್ ಹೋಗಿರತ್ತೆ ಅಂತ ಅನ್ಸುತ್ತೆ. ಯಾ, ಲೈಫ್ ಆಫ್ ಅ ಸ್ಪೋರ್ಟ್ಸ್ ಪರ್ಸನ್. ಇದ್ರಲ್ಲೆಲ್ಲ ಪಾಪ ಇನ್ನೊಬ್ಬ ಬ್ಯಾಡ್ ಸ್ಟಾರ್ಟ್ ಅವನ್ಗೆ ಮೆಕ್ಸ್ವಿನಿ ಓಪನರ್. ಅವ್ರದ್ದು ಡೆಬ್ಯೂ ಇಸ್ ಲೈಕ್ ನೈಟ್ಮೇರ್ ಫಾರ್ ಹಿಮ್. ಬಟ್ ಒಂದೊಂದ್ಸರಿ ನಂಗೆ ಏನ್ ಅನ್ಸುತ್ತೆ ಇದ್ರೆ ದರ್ಶನ್ ಪ್ಲೀಸ್ ಸಾರಿ ಫಸ್ಟ್ ಕ್ಲಾಸ್ ಅಲ್ಲಿ ತುಂಬಾ ರನ್ಸ್ ಹೊಡೆದಿದ್ದಾರೆ. ಇಂಡಿಯಾ ಇಂಡಿಯಾ ಮಾಡಿದಾಗ ಒಳ್ಳೆ ಫಾರ್ಮ್ ಅಲ್ಲೇ ಇದ್ರು, ಟಚ್ ಅಲ್ಲೇ ಇದ್ರು. ಅಷ್ಟು ಕಾನ್ಫಿಡೆನ್ಸ್ ಇಟ್ಕೊಂಡು ಬಂದವರು ಟಕ್ಕಂತ ಬೊಬ್ಬ ಎಷ್ಟೊಂದು 7-8 ಬಾಲ್ ಆಡಿದ್ರೆ 2 ಇನ್ನಿಂಗ್ಸ್ ಸೇರಿ ಬುಮ್ರಾಗೆ. ಅವ್ರಿಗೊಂಥರ ನೈಟ್ ಮೇರ್ ಅಷ್ಟೇ. ಎಲ್ಲ ಬಂದಿದ್ ಏನಪ್ಪ ಎಲ್ಲೆಲ್ಲಿಂದ ಬಿದ್ದು ಹೊರಗಡೆ ಎಲ್ಲ ಬರ್ತಿದೆ, ಆಚೆ ಎಲ್ಲ ಹೋಗ್ತಿದೆ. ಇವಾಗ ರಾತ್ರಿ ಕನ್ಸಲ್ಲೂ ಜೆಸಿ ಅಂತಾನೆ ನಾಪ್ಕ ಬರುತ್ತೆ ಅಷ್ಟೇ. ಅವ್ರಿಗೆ ಏನ್ ಇನ್ನು ಐ ಮೀನ್ ಜಸ್ಟ್ ಟು ಆಡ್ ಟು ದಟ್ ಪಾಯಿಂಟ್ ಅಲ್ಲ, ಇಫ್ ಯು ಲುಕ್ ಅಟ್ ಆಲ್ ದ 3 ಮೀಡಿಯಂ ಪೇಸಸ್ ವಾಟ್ ಇವರು ಆಸ್ಟ್ರೇಲಿಯನ್ಸ್ ಬೋಲ್ಡ್, ದೇ ನೆವರ್ ಬೋಲ್ ಇನ್ ದಟ್ ಲೆಂತ್. ಎಲ್ಲಾರು ಒಂಥರ ಶಾರ್ಟ್ ಅಲ್ಲೇ ಹಾಕಿ ಬೌನ್ಸ್ ಅವ್ರು ಅದೇ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ ಆಸ್ಟ್ರೇಲಿಯನ್ಸ್ ಮೋಸ್ಟ್ ಆಫ್ ದೆಮ್. ಈ ಹರ್ಷಿತ್ ರಾಣಾ, ಸಿರಾಜ್ ಅಂಡ್ ಬುಮ್ರಾ ಆಗಿದ್ದೆಲ್ಲ ಎಲ್ಲಾನು ಒಂಥರ ನಿನ್ಗೆ ಇಟ್ ವಾಸ್ ಗುಡ್ ಲೆಂತ್ ಗಿಂತಾನು ಅಲ್ಲೇ ಹಾಕಿ ಆಟ ಆಡ್ಸಿದ್ರು. 5 ಫೀಟ್ ಮಾರ್ಕ್ ಬೌಲಿಂಗ್ ಮಾಡ್ತಾರೆ. 5 ಫೀಟ್ ಮಾರ್ಕ್ ಬೌಲಿಂಗ್ ಆ ಲೆಂತ್ ಅವ್ರು ಯಾವತ್ತೂ ಎಕ್ಸ್ಪ್ಲಾಯ್ಟ್ ಮಾಡಿ ಅವ್ರೆಲ್ಲ ತನ್ನ ಆಟ ಗುಡ್ ಲೆಂತ್ ಇಲ್ಲಿ ಓಡ್ಸಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಇಲ್ಲಿ ಅದು ಔಟ್ ಆಫ್ ಸಿಲೆಬಸ್ ಆಗೋಯ್ತು ಅವ್ರಿಗೆ. ಅಲ್ಲ, ಫಸ್ಟ್ ಇನ್ನಿಂಗ್ಸ್ ಬೌಲಿಂಗ್ ಮ್ಯಾಪ್ ನೋಡಿದ್ರೆ ಇವ್ರದ್ದು ಆಸ್ಟ್ರೇಲಿಯನ್ಸ್ ಡೈರೆಕ್ಟೆಡ್ ಸ್ಟಂಪ್ಸ್ ಇಲ್ಲ, LB ಚಾನ್ಸಸ್ ಇಲ್ಲ. ಬಟ್ ನಮ್ಮವ್ರದ್ದು ಹಂಗ ಇಲ್ವೇ ಇಲ್ಲ. ಅವ್ನ್ ಬ್ಯಾಟ್ ಇಟ್ಟಿಲ್ಲ ಅಂದ್ರೆ ಎಲ್ಲಾ ಚಾನ್ಸ್, ಎಲ್ಲಾ ವಿಕೆಟ್ ಹೊಡೆಯೋ ಬಾಲ್ಗಳು ಆಗ್ತದೆ ಇದು. ಸೊ ಅದು ನೀವ್ ಹೇಳ್ದಂಗೆ ಪಿಚ್ ಮ್ಯಾಪ್ ನೋಡಿದ್ರೆ ಆಸ್ಟ್ರೇಲಿಯನ್ಸ್ ಪ್ರೀ ಡಿಟರ್ಮಿಂಡ್ ಪರ್ತ್ ಅಲ್ಲಿ ನನಗೆ LBW ಸಿಗಲ್ಲ, ನಾನು ಕಾಟ್ ಬಿಹೈಂಡ್ ಆರ್ ಸ್ಕಾಟೆಡ್ ಸ್ಲಿಪ್ಸೇ ಬರ್ಬೇಕು ನಂಗೆ ವಿಕೆಟ್ ಅಂತ ಮೈಂಡ್ ಸೆಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಆಸ್ಟ್ರೇಲಿಯಾದವರು. ಆ ಮೈಂಡ್ ಸೆಟ್ ಶಿಫ್ಟ್ ಮೇ ಬಿ ಇಂಡಿಯನ್ಸ್ ಮಾಡ್ಕೊಂಡ್ರು. ಬೌಲಿಂಗ್ ಕೋಚ್ ಮಾರ್ನೆ ಮಾರ್ಕಲ್ ಬಂದು ಹೇಳಿರ್ಬೋದು, ಬಿಕಾಸ್ ಅವರು ಅಷ್ಟೇ ಎಕ್ಸ್ಪೀರಿಯನ್ಸ್ ಇದೆ ಆ ಕಂಡೀಷನ್ಸ್ ಅಲ್ಲಿ ಆಡಿ. ಸೌತ್ ಆಫ್ರಿಕಾ ಸಿಮಿಲರ್ ಕಂಡೀಷನ್ಸ್ ಇದೆ. ಸೊ ಬೋಲ್ ಫುಲ್ ಆದಷ್ಟು ಆಡ್ಸಿ, ನಾವು ಹೇಳ್ತೀವಿ ನಮ್ ಲೀಗ್ ಮ್ಯಾಚಸ್ ಆಗ್ಲಿ ಕ್ಲಬ್ ಕ್ರಿಕೆಟ್ ಅಲ್ಲಿ ಆಗ್ಲಿ, ಬ್ಯಾಟ್ ಅಲ್ಲಿ ಆಡ್ಸಪ್ಪ, ನಂಬರ್ ಆಫ್ ವಿಕೆಟ್ ಟೇಕಿಂಗ್ ಜಾಸ್ತಿ ಆಗುತ್ತೆ, ನಿಂಗೆ ಆಚೆ ಆಗ್ತಾ ಇದ್ರೆ ಬ್ಯಾಟ್ಸ್ಮನ್ ಬಿಡ್ತಾ ಇರ್ತಾನೆ. ಸೊ ಅದನ್ನ ಇಂಪ್ಲಿಮೆಂಟ್ ಮಾಡ್ಕೊಂಡು ಮೇ ಬಿ ಅವ್ರು ಮಾಡ್ಕೊಂಡು 1 ಸ್ಟೆಪ್ ಫರ್ದರ್ ಮಾಡ್ಕೊಂಡು 1 ಫೀಟ್ ಮುಂದೆ ಹಾಕೊಂಡು ಆ 5 ಫೀಟ್ ಮಾರ್ಕ್ ಬೌಲಿಂಗ್ ಮಾಡ್ಕೊಂಡು LBW ಕಾಟ್ ಬಿಹೈಂಡ್ ಮ್ಯಾಕ್ಸಿಮಮ್ ನಂಬರ್ ಆಫ್ ಡಿಸ್ಮಿಸಲ್ ಸಿಗದೆ ಬ್ಯಾಟ್ಸ್ಮನ್ ಬ್ಯಾಟಲ್ ಆಡಿದಾಗ. ಸೊ ಅದನ್ನ ಯೂಟಿಲೈಸ್ ಮಾಡಿ ಕ್ರ್ಯಾಕ್ ಮಾಡ್ಕೊಂಡ್ರು ಇಂಡಿಯಾದವ್ರು ಅಷ್ಟೇ. ಆಮೇಲೆ ಅವಾಗ ಈ ಬುಮ್ರಾ ಆಕ್ಷನ್ ಬಗ್ಗೆ ಕ್ವೆಶ್ಚನಬಲ್ ಇದೆ ಅಂತೆಲ್ಲ ಬರುತ್ತಲ್ಲ, ನನಗೆ ಪಾಪ ಈ ಮೆಕ್ಸ್ವಿನಿ ಅಂತವ್ರ ಮೇಲೆ ಡೌಟ್ ಬರೋದು. ಹೆಂಗೂರು ಇದೆಲ್ಲ ಈ ತರ ಎಲ್ಲ ಅಲೋ ಇದೆಯಾ ಬೌಲಿಂಗ್ ಮಾಡಕ್ಕೆ? ತಲೆಯಿಂದ ಮುಂದಕ್ಕೆ ಹೆಂಗ್ ಮಾಡೋದು? ಆಕ್ಚುಲಿ ಕಿವಿ ಪಕ್ಕ ತಾನೇ ರಿಲೀಸ್ ಮಾಡ್ಬೇಕು. ಆಕ್ಚುಲಿ ನೀವ್ ಯಾವ್ದೇ ಬೌಲರ್ಸ್ ನೋಡಿ, ಟಿಪಿಕಲಿ ಬೌಲಿಂಗ್ ಆಕ್ಷನ್ 22 ಯಾರ್ಡ್ಸ್ ಇಂದಾನೆ ಬಾಲ್ ಬರೋದು. ಜಸ್ಪ್ರೀತ್ ಬುಮ್ರಾ ಅವ್ರ ಆಕ್ಷನ್ ನೋಡಿದ್ರೆ 21 ಯಾರ್ಡ್ಸ್ ಇಂದ ಬರುತ್ತೆ. ಬಿಕಾಸ್ ಅವರು ತಲೆ ಮುಂದೆ ಇಲ್ಲೆಲ್ಲೋ ಬಿಡ್ತಾರೆ ಬಾಲ್ ನ. ಆ ಡಿಸ್ಟೆನ್ಸ್ ಟೈಮ್ ಅಷ್ಟೇ ಕಮ್ಮಿ ಆಗ್ಬಿಡುತ್ತೆ ಬ್ಯಾಟ್ರಿಗೆ. ಅದೇ ಹೇಳಿದ್ ಕಿವಿ ಪಕ್ಕ ಬಿಡಲ್ಲ ಇವ್ರು ಮೋಸ ಅಂತ. ಅವ್ರು ನೆಕ್ಸ್ಟ್ ಅವ್ರಿಗೋಸ್ಕರ ಒಂದು ರೂಲ್ ತರ್ಬೇಕು ಅನ್ಸತ್ತೆ, ಕೈಯೂನು ಕ್ರೀಸ್ ಗಿಂತ ಮುಂದೆ ಹೋದ್ರೆ ನೋ ಬಾಲ್ ಅಂತ. ಅಂಡ್ ಇದಕ್ಕೆಲ್ಲ ಐಸಿಂಗ್ ಆನ್ ದ ಕೇಕ್ ಏನ್ ಗೊತ್ತಾ, ಲಾಸ್ಟ್ ಅಲ್ಲಿ ಅಲೆಕ್ಸ್ ಕೆರಿ ಅನ್ಕೊಂಡಿರ್ತಾನೆ ಯಾರಿಗೂ ಆಸ್ಟ್ರೇಲಿಯಾಗ ಬಂದು ಸ್ಲೋ ಬಾಲ್ ಆಗಿ ವಿಕೆಟ್ ಇರ್ತಾರೆ, ಗೊತ್ತಾಗ್ಲಿಲ್ಲ ಏನಾಗಿತ್ತು ಅಂತ. ಅವ್ರು ಔಟ್ ಆಗಿ ಇನ್ನಿಂಗ್ಸ್ ಎಲ್ಲ ಸೆಲೆಬ್ರೇಷನ್ ಸ್ಟಾರ್ಟ್ ಆದ್ರೆ ಹಿಂಗಂತ ಇದಾರೆ ಅಂದ್ರೆ ತುಂಬಾ ಬೇಗ ಎತ್ಬಿಟ್ಟೆ. ಬಟ್ ಸರ್ಪ್ರೈಸ್ ಅದು ಎಕ್ಸ್ಪೆಕ್ಟ್ ಮಾಡ್ಲಿಲ್ಲ ಅಂತ. ಇದಕ್ ಮುಂಚೆ ವಿಸ್ಡನ್ ಕ್ರಿಕೆಟ್ ಅದೆಲ್ಲ ತುಂಬಾ ರೌಂಡ್ಸ್ ಹೊಡಿತು ಗೊತ್ತಾ. ಇವನ್ ಶಾನ್ ಮಾರ್ಕ್ಸ್ ಒಂದು ಸ್ಲೋ ಬಾಲ್ ಹೆಂಗಿದ್ರು ಅವ್ನು ಹಾಕೋದು ಒಂಥರ ಯಾರ್ ಕರ್ತಾರನೇ ಏನೋ ಹೋಗತ್ತದು ನಿನ್ಗೆ. ಈ ಹರ್ಷಿತ್ ರಾಣಾ ಇಂದ ಎಕ್ಸ್ಪೆಕ್ಟ್ ಮಾಡಲ್ಲ, ಇವ್ನ್ ತಂದ್ ಆಗ್ತಾನೆ. ಈ ಯಾರು ಈ ಆಸ್ಟ್ರೇಲಿಯನ್ ಪಿಚ್ ಅಲ್ಲೆಲ್ಲ ಸ್ಲೋವರ್ ರನ್ ಎಲ್ಲ ಯಾರು ಹಾಕ್ತಾರೆ? ಅವ್ನು IPL ಸ್ಕಿಲ್ಸ್ ಯೂಸ್ ಮಾಡ್ದ ಬಂದ್ಬಿಟ್ಟು ತಗೋ ಅಂತಿಗೆ ಬಿಟ್ಟಷ್ಟೇ. ಆದ್ಮೇಲೆ ಹೋಗ್ತಿ ಇಳೀರಂತದ್ದು. ಓಕೆ ಆಯ್ತು. ಸೊ ದಟ್ಸ್ ಅಬೌಟ್ ಡಿಫೈನಿಂಗ್ ಮೊಮೆಂಟ್ಸ್. ಅಂಡ್ ಐ ಥಿಂಕ್ ಓವರ್ ದ ಕೋರ್ಸ್ ನಾವು ಬುಮ್ರಾ ಕ್ಯಾಪ್ಟನ್ಸಿ ಬಗ್ಗೆನೂ ಡಿಸ್ಕಸ್ ಮಾಡ್ಬಿಟ್ಟಿದ್ವಿ. ನಾವು ಅದನ್ನ ಎಕ್ಸ್ಪ್ಲಿಸಿಟ್ ಆಗಿ ಮಾತಾಡೋ ನೆಸೆಸಿಟಿ ಇಲ್ಲ. ಬಟ್ ಕಂಟಿನ್ಯೂ ಮಾಡೋಕ್ಕೆ ತುಂಬ ಕ್ವಿಕ್ ಆಗಿ ಒಂದು ಮಾತಾಡಲೇಬೇಕಾದ ವಿಷಯ ಅಂದರೆ ವೇ ಹೆಡ್, ಮುಂದೇನು ಇಂಡಿಯಾಗೆ ಅಂತ. ರೋಹಿತ್ ಶರ್ಮಾ ಇಸ್ ಬ್ಯಾಕ್ ಮೋಸ್ಟ್ ಇಂಪಾರ್ಟೆಂಟ್ಲಿ.
ಬರ್ತಿದಂಗೆನೆ ಬಂದಿದ್ದ ದಿನಾನೇನೆ ಪಿಂಕ್ ಬಾಲ್ ಅಲ್ಲಿ ನಾಕಿಂಗ್ ಸ್ಟಾರ್ಟ್ ಮಾಡಿದ್ರು. ಟಿವಿಲೆಲ್ಲ ಕವರೇಜ್ ಬಂತು ಅದರದ್ದು. ಗಿಲ್ ಬಗ್ಗೆ ಗೊತ್ತಿಲ್ಲ ಇನ್ನ, ಬಟ್ ಬರೋ ಚಾನ್ಸಸ್ ಇದೆ, ಯಾಕಂದ್ರೆ ಇಂಜುರಿ ಅಷ್ಟು ಸೀರಿಯಸ್ ಅಲ್ಲ ಅಂತಾನೆ ಹೇಳ್ತಾ ಇದ್ದಿದ್ದು ಶುರುವಿಂದ. 100% ಈಗ ಬರ್ತಾರೆ. ಥರ್ಡ್ ಆಡಿದ್ರು ಅಲ್ಲ ಆಡಿದಾರೆ ಇವತ್ತು ಇವತ್ತು. ಬಂದು ಹ್ಮ್. ಆಲ್ರೆಡಿ ಆಡಿ 50 50 ಹೊಡೆದ್ಬಿಟ್ಟು ರನ್ ರಿಟೈರ್ಡ್ ಆಗು ಹೋಗಿದ್ದಾನೆ. 100% ಹಾ, ಆಡಿದ್ರು. ಸೊ ಈಗ ಇದೆರಡು ಬರ್ತಾ ಇದೆ. ಬಟ್ ಸೆಟ್ ಟಾಪ್ ಆರ್ಡರ್ ಆಗಿಂದ ಅದನ್ನೇ ಮಾತಾಡಿದ್ವಿ. 90 ಓವರ್ಸ್ ಆಡಿರುವಂತ ಟಾಪ್ 3, ಅದಾದ್ಮೇಲೆ ಬಂದಿರುವಂತ ಬಾಟಮ್ 3ನಲ್ಲೂ ಸೂಪರ್ ಆಗಿರೋ ಪರ್ಫಾರ್ಮೆನ್ಸು, ಒಳ್ಳೆ ವಿನ್ನಿಂಗ್ ಕಂಡೀಷನ್ ತಗೊಳೋದವರು. ಈಗ ಏನಾಗತ್ತೆ? ಅಂಡ್ ನಮ್ಮೆಲ್ಲ ಎಲ್ಲರ ಫ್ಯಾನ್ ಫೇವ್ರೆಟ್ KL ರಾಹುಲ್ ಏನಾಗ್ತಾರೆ? ಐ ಥಿಂಕ್ ಇವತ್ತು ಪ್ರೆಸಿಡೆಂಟ್ಸ್ 11 ಮ್ಯಾಚ್ ನೋಡಿದ್ರೆ ದೇ ಸ್ಟಿಲ್ ವಾಂಟ್ ಟು ಕಂಟಿನ್ಯೂ ವಿತ್ KL ರಾಹುಲ್ ಆಸ್ ಅನ್ ಓಪನರ್ ಅಂತ ಅನಿಸ್ತು. ಇಫ್ ಅದು ಪಿಂಕ್ ಬಾಲ್ ಅಲ್ಲಿ ಆಡ್ತಾ ಇರೋದ್ರಿಂದ, ಇಫ್ ರೋಹಿತ್ ವಾಂಟೆಡ್ ಟು ಓಪನ್ ದ ಇನ್ನಿಂಗ್ಸ್, ideally he should have come opening along with Jaiswal, which didn't happen. KL Rahul still batted at 3, and what was even more surprising is Gill also KL Rahul opened the innings with Jaiswal, and what was even more surprising is Gill batting at 3. So Yellow as a captain, is he taking that ball? He came for Virat Kohli ಇವತ್ತು ಆಡ್ಲಿಲ್ಲ. ಕನ್ನಡದಲ್ಲಿ ಹೇಳಪ್ಪ. ಅದೇ ವಿರಾಟ್ ಕೊಹ್ಲಿ ಇವತ್ತು ಆಡ್ಲಿಲ್ಲ, 4ನೇ ಪೊಸಿಷನ್ ಅಲ್ಲಿ. ಅವ್ರು ರೋಹಿತ್ ಶರ್ಮಾ ಬಂದ್ ಆಡಿದ್ರು, ಅವ್ರು ಮೂರ್ ರನ್ಗೆ ಔಟ್ ಆಗೋದ್ರು. ಎಲ್ಲೋ ಕ್ಯಾಪ್ಟನ್ ಆಗಿ ಅವ್ರ ಆ ಬೋಲ್ಡ್ ಕಾಲ್ ತಗೋತಾರ, ವಿಚ್ ಇಸ್ ದ ರೈಟ್ ಥಿಂಗ್ ಟು ಡೂ ನಾ ಗೊತ್ತಿಲ್ಲ ನಮ್ಗೆ. ಐ ಮೀನ್, ಕ್ಯಾನ್ ವಿ ಸಿ ರೋಹಿತ್ ಶರ್ಮಾ ಬ್ಯಾಟಿಂಗ್ ಅಟ್ ನಂಬರ್ 6? ಡೋಂಟ್ ನೋ. ಹೋಪ್ಫುಲಿ ಥಿಂಗ್ ವಿಲ್ ಬಿ ದಟ್ ಅಂತ ನನಗನ್ಸೋದು. ವಿತ್ KL Rahul ನ ಮುಟ್ಟಂಗಿಲ್ಲ. ಶುಭ್ಮನ್ ಗಿಲ್ ಅವರು ಚೆನ್ನಾಗಿ ಆಡಿದಾರೆ ಅಲ್ಲಿ ಆಸ್ಟ್ರೇಲಿಯಲ್ಲಿ. ಅವರು ಬ್ಯಾಟಿಂಗ್ ಶೈಲಿಗೆ, ಇದಕ್ಕಿಂತ ಕನ್ನಡ ನಾನು ಜಾಸ್ತಿ ಮಾತಾಡಕ್ಕಾಗಲ್ಲ, ಅವ್ರ ಬ್ಯಾಟಿಂಗ್ ಶೈಲಿಗೆ ಅವರು 3ನೇ ಪೊಸಿಷನ್ ಒಂಥರ ಪರ್ಫೆಕ್ಟ್ ಸೂಟೆಡ್ ಅನ್ಸತ್ತೆ ಗಿಲ್ಗೆ. 6 ಅಲ್ಲೂ ನ್ಯೂ ಬಾಲ್ ಇದ್ದೇ ಇರತ್ತೆ, ಬೌಲರ್ಸ್ ಸುಸ್ತಾಗಿರ್ತಾರೆ. ಐ ಥಿಂಕ್ ರೋಹಿತ್ ಅವ್ರಿಗೂ ಒಂದ್ ಸ್ವಲ್ಪ ಟೈಮು ಸಿಗತ್ತೆ. ಆ ಪೊಸಿಷನ್ ಅಲ್ಲಿ ಅವರು ಪಂತ್ ಆದ್ಮೇಲೆ ಬಂದ್ ಹಂಗ್ ಹೊಡಿತಾರೆ, ಇನ್ನೊಬ್ರು ಪಂತ್ ತರನೇ ಒಬ್ರು ಹೊಡಿಯೋ ಕೆಪಬಿಲಿಟಿ ಇದೆ ಅಂತಂದ್ರೆ, ನಥಿಂಗ್ ಲೈಕ್ ಇಟ್. ದಟ್ ವುಡ್ ಬಿ ಅನ್ ಐಡಿಯಲ್ ಥಿಂಗ್ ಫಾರ್ ಹಿಮ್ ಟು ಡೂ ಅಂತ ನಂಗನ್ಸತ್ತೆ. ಸೊ ನೀನ್ ಹೇಳ್ತಿರೋದು ಪಡಿಕಲ್ ಬದಲು ಶುಭ್ಮನ್ ಗಿಲ್, ಧ್ರುವ್ ಜುರೇಲ್ ಬದಲು ರೋಹಿತ್ ಶರ್ಮಾ ಅಂತ. ಏನ್ರಪ್ಪ ಬೇರೆಯವ್ರಿಗೆ ಏನಾದ್ರು ಅಪೋಸಿಂಗ್ ವ್ಯೂಸ್ ಇದೆಯಾ? ಥಮ್ಸ್ ಅಪ್. ಹೋಪ್ಫುಲಿ ಅದಾಗ್ಬೇಕು. ಆಸ್ಟ್ರೇಲಿಯಲ್ಲಿ ಓವರ್ಸೀಸ್ ಟ್ರಾವೆಲ್ ಮಾಡಿ ರೈಟ್ ಅವೇ ವಿತೌಟ್ ಲಾಟ್ ಆಫ್ ಪ್ರಾಕ್ಟೀಸ್, ಮ್ಯಾಚ್ ಟೈಮು ಗೇಮ್ ಟೈಮ್ ಇಲ್ಲದೆ ಡೈರೆಕ್ಟ್ ಆಗಿ ಓಪನ್ ಮಾಡೋದು ಕಷ್ಟ ಇದೆ. ನಾವು ಅಬ್ಸರ್ವ್ ಮಾಡಿದ್ರೆ KL Rahul ಅವರು ಇಂಡಿಯಾ A ಟೂರ್ ಕಳ್ಸಿದ್ರು. ಆಲ್ ಥ್ಯಾಂಕ್ಸ್ ಟು BCCI ಅಂಡ್ ದ ಸಪೋರ್ಟ್ ಸ್ಟಾಫ್. ಧ್ರುವ್ ಜುರೇಲ್ ಮತ್ತೆ KL Rahul ಅಲ್ಲಿ ಕಳ್ಸಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಸಿ, ಆಮೇಲೆ ಅವ್ರನ್ನ ಡ್ರಾಫ್ಟ್ ಮಾಡ್ಕೊಂಡು ಇಂಡಿಯಾ ಟೀಮ್ಗೆ ನಾವು ರಿಸಲ್ಟ್ಸ್ ನೋಡಿದ್ವಿ. ಸೊ ಅದೇ ತರ ರೋಹಿತ್ ಶರ್ಮಾ ಡೈರೆಕ್ಟ್ ಆಗಿಲ್ಲ, ನಾನು ಓಪನ್ ಮಾಡ್ತೀನಿ, ಬೀನ್ ಮೇಡ್ ಶಿಫ್ಟ್ ಓಪನರ್. KL Rahul ನೀವು ಚೆನ್ನಾಗಿ ಆಡಿದ್ರು ನೀವು ಕೆಳಗಡೆನೆ ಆಡ್ಬೇಕು, ಅದಾಗಲ್ಲ. ಮೇ ಬಿ ಭಾರ್ಗವ್ ಹೇಳ್ದಂಗೆ ಸ್ಟಿಕ್ ವಿತ್ ದ ಸೇಮ್ ಓಪನಿಂಗ್ ಪಾರ್ಟ್ನರ್, ಓಪನಿಂಗ್ ಪೇರ್ ನಂಬರ್ 3 ಆಟೋಮೆಟಿಕ್ ಚಾಯ್ಸ್ ಶುಭ್ಮನ್ ಗಿಲ್ ಬರ್ತಾರೆ. ಇವ್ರು 3 ಜನ ಆಡ್ಬಿಟ್ರೆ 90 ಓವರ್ಸ್ ನ್ಯೂ ಬಾಲ್ ಬಂದೇ ಬರುತ್ತೆ ರೋಹಿತ್ ಶರ್ಮಾಗೆ ಆಟೋಮೆಟಿಕ್. ಸೊ ಅವ್ರ ಅಗೇನ್ ನ್ಯೂ ಬಾಲೇ ಆಡ್ಬೇಕಾಗುತ್ತೆ, ಪ್ಲಸ್ ಟೈರ್ಡ್ ಬೌಲರ್ಸ್. ವಿರಾಟ್, ಪಂತ್, ರೋಹಿತ್, ನಿತೀಶ್ ರೆಡ್ಡಿ, ಆಮೇಲೆ ವಾಷಿನೋ ಅಥವಾ ಜಡೇಜಾನೋ ಇಬ್ರಲ್ಲಿ ಒಬ್ರು ಆಡ್ತಾರೆ. ಅಶ್ವಿನ್ ಅಂತೂ ಇವತ್ತು ಆಡಿಸಿಲ್ಲ, ಸೊ ಇಟ್ ಇಸ್ ಕ್ವೈಟ್ ಕ್ಲಿಯರ್ ಅಶ್ವಿನ್ ಅವ್ರನ್ನ ನೋಡ್ತಾ ಇಲ್ಲ ಅಂತ ನೆಕ್ಸ್ಟ್ ಟೆಸ್ಟ್ಗೂ. ಸೊ ಬಿಟ್ವೀನ್ ವಾಷಿಯರ್ ಜಡೇಜಾ ಅವರು ಆಡಿದ್ರೆ, ಅದೇ ಅವ್ರನ್ನ ಒಂದ್ 70 ಓವರ್ಸ್ ಫಸ್ಟ್ 3 ಆಡ್ಬಿಟ್ರೆ ಆಮೇಲೆ ದೀಪಾವಳಿ. ಈಗ ಹೇಳ್ರಪ್ಪ, ಅಡ್ಲೇಡ್ ಅಲ್ಲಿ ಅಶ್ವಿನ್ ಇರ್ಬೇಕಾ? ಯಾಕಂದ್ರೆ ಅಶ್ವಿನ್ ಹ್ಯಾಸ್ ಸೀನ್ ಫೇರ್ ಅಮೌಂಟ್ ಆಫ್ ಸಕ್ಸಸ್ ಇನ್ ಡೇ ನೈಟ್ ಟೆಸ್ಟ್ಸ್. ಐ ಥಿಂಕ್ ಓವರ್ಸೀಸ್ ಟೆಸ್ಟ್ಸ್ಗೆ ಇಂಡಿಯಾ ಹ್ಯಾಸ್ ಮೂವ್ಡ್ ಆನ್ ಫ್ರಮ್ ಅಶ್ವಿನ್ ಅಂತ ನನ್ಗೆ ಅನ್ಸುತ್ತೆ. ದೇ ಆರ್ ಮೋರ್ ಲುಕಿಂಗ್ ಟುವರ್ಡ್ಸ್ ಅ ಬ್ಯಾಟರ್ ಹೂ ಕ್ಯಾನ್ ಬೋಲ್ ಅ ಬಿಟ್ ಆಫ್ ಸ್ಪಿನ್ ಅಂತ ದಯವಿಟ್ಟು ಅಶ್ವಿನ್ ಬ್ಯಾಟರ್ ಅಲ್ಲ ಅಂತ ಕನ್ಸಿಡರ್ ಮಾಡ್ಬಿಡ್ರಿ. ಹಿ ಹ್ಯಾಸ್ ಮೋರ್ ನಂಬರ್ ಆಫ್. ಹೇಗಾಗತ್ತೆ? ಆಲ್ ಸೆಡ್ ಅಂಡ್ ಡನ್ ಅಶ್ವಿನ್ ರೆಕಾರ್ಡ್ಸ್ ಎಕ್ಸ್ಟ್ರಾರ್ಡಿನರಿ ಇದೆ. ಓವರ್ಸೀಸ್ ಅಲ್ಲಿ ಕೂಡ ಅವರು ಲಾಸ್ಟ್ BGT ನಲ್ಲಿ ಸ್ಮಿತ್ ಮತ್ತೆ ಲಬುಶನ್ ನ ಪ್ಲಾನ್ ಮಾಡಿ ಎತ್ತಿದ್ದಾರೆ. ಎತ್ತಿಲ್ಲ, ಅವರು ಸ್ಟಡಿ ಮಾಡಿ, ಅವ್ರ ಬ್ಯಾಟಿಂಗ್ ಸ್ಟಡಿ ಮಾಡಿ, ಎಲ್ಲಿ ಹಾಕ್ಬಿಟ್ಟು ಹೆಂಗ್ ಎತ್ಬೇಕು ಪ್ಲಾನ್ ಮಾಡಿ ಸ್ಟಡಿ ಮಾಡಿ ಆಮೇಲೆ ವಿಕೆಟ್ ತಗೊಂಡಿದ್ದಾರೆ. ಬಟ್ ಆಲ್ ಸೆಡ್ ಅಂಡ್ ಡನ್, ಇವಾಗ ದೇ ಆರ್ ಲುಕಿಂಗ್ ಅಟ್ ಎ ರಿಪ್ಲೇಸ್ಮೆಂಟ್ ಫಾರ್ ಅಶ್ವಿನ್ ಅಂಡ್ ಜಡೇಜಾ ಓವರ್ಸೀಸ್. ಆದ್ರೆ ನನಗನ್ಸುತ್ತೆ it'll be a call between It'll be a call between Washi and Ashwin. ಏನಕ್ಕಂದ್ರೆ
the amount of left-handers, like Australia, like Head, Carey, Stark. Khawaja, Stark, ಎಲ್ಲರೂ Khawaja, everyone, Hazelwood. Khwaja, Hazelwood, Correct. everyone means I think ಅದಕ್ಕೆ it will be a call between Ashwin ಮತ್ತೆ Washi, but they will go hopefully with I think I will want to see Ashwin play Adelaide Test. ಸೇಮ್ Day ಏನಕ್ಕೆ night ಅಂದ್ರೆ ನಮ್ಗೆ ಅಂತ. ಟೈಲ್ ಎತ್ತಕ್ಕೆ ಅಶ್ವಿನ್ ಇಸ್ ಅ ಬೆಟರ್ ಸೂಟೆಡ್ ಕ್ಯಾಂಡಿಡೇಟ್ ದನ್ ವಾಷಿ. ಅಂಡ್ ವಾಷಿ. ನಮಗೆ ನೀವ್ ನಾವು ಮಾತಾಡಿದ್ ಇವಾಗ ಲೆಫ್ಟ್ ಹ್ಯಾಂಡರ್ಸ್ ಎಲ್ಲ ಟ್ರಾವಿಸ್ ಹೆಡ್ ಮತ್ತೆ ಕ್ವಾಜಾ ಐ ಮೀನ್ ಟ್ರಾವಿಸ್ ಹೆಡ್ ಆಲ್ಸೋ 5 ಐ ಥಿಂಕ್ ಈಸ್ ಪ್ಲೇಯಿಂಗ್ 5 ಇವಾಗ 5-6 ಆಡ್ತಾ ಇರೋದು. ಸೊ ಈ ಟಾಪ್ ಆರ್ಡರ್ ಅಲ್ಲಿ ಯು ಓನ್ಲಿ ಹ್ಯಾವ್ ಕ್ವಾಜಾ, ಹೆಂಗಿದ್ರು ಸಿರಾಜ್ ಎತ್ಕೋತಾರೆ. ಈ ಕೆಳಗಡೆ ಟೈಲ್ ಫಿನಿಶ್ ಮಾಡಕ್ಕೆ ಐ ಥಿಂಕ್ ಅಶ್ವಿನ್ ಇಸ್ ಮೋರ್ ಸೂಟೆಡ್ ಅಂತ ನನ್ಗನ್ಸ್ತಾ ಇದೆ. ಬಟ್ the way things are going, I don't see Ashwin playing the next test. ಡಿಫ್ರೆಂಟ್ ಆಗಿ ಥಿಂಕ್ ಮಾಡ್ತಾರಲ್ವಾ ಜಿಜಿ ಅವರು. ಆನ್ ಲೇಟರ್ ನೋಟ್ ಮೇ ಬಿ ಅವ್ರಿಗೆ ನಾನ್ ಆಡೋವಾಗ್ಲೂ ಆಡ್ತಿದ್ದ ಅಶ್ವಿನ್ ಇವಾಗ್ಲೂ ಆಡ್ತಾ ಇದ್ದೀನಿ ಎಷ್ಟು ವರ್ಷ ಅಂತ ಆಡ್ತೀಯ ಬಿಡಪ್ಪ ಸಾಕು. No, maybe between Washi and Ash, who the management thinks bats better will be in the 11. I mean, one left-handed ಇನ್ನೊಂದು ಬ್ಯಾಟರ್ ಬಂದಂಗ ಆಗತ್ತಲ್ವಾ ನಮ್ದ್ರಲ್ಲೂ. Pushing ಅಷ್ಟೇ 10-15 runs and the equal number of balls they play out. ಆ ಕುಶನಿಂಗ್ ಗೋಸ್ಕರ ಮೇ ಬಿ ದೇ ವಿಲ್ ಪ್ರಿಫರ್ ಅ ಬೆಟರ್ ಬ್ಯಾಟರ್. ಸೇಮ್ ನಿತೀಶ್ ರಾಣಾ ಮತ್ತೆ ಹರ್ಷಿತ್ ರಾಣಾ ಮತ್ತೆ ಆಕಾಶ್ ದೀಪ್ಗೂ ಡಿಫ್ರೆನ್ಸ್ ಆಗಿದೆ ಅಲ್ಲಿ. ದೇ ಪ್ರಿಫರ್ಡ್ ಅ ಬ್ಯಾಟ್ ಪ್ಲೇಯರ್ ಹೂ ಕುಡ್ ಹ್ಯಾವ್ ಬ್ಯಾಟೆಡ್ ಬೆಟರ್ ಅಟ್ ದಟ್ ಪಾಯಿಂಟ್ ಆಫ್ ಟೈಮ್. ಇಲ್ಲ ಪಾಂಡೆ, ಅದು KKR ಕೊಟ್ಟ ಅಷ್ಟೇ. ಏನಕ್ಕಂದ್ರೆ ಅವ್ರು ಇವತ್ತು ಪ್ರೆಸಿಡೆಂಟ್ಸ್ 11 ಮೇಲೆ ಅದಿಲ್ಲ ಅಂತ ಪ್ರೂವ್ ಮಾಡ್ಬಿಟ್ರು ಗುರು. ಹರ್ಷಿತ್ ರಾಣಾ ಹಾಕಿದ್ ಬೌಲಿಂಗ್ ಆಕಾಶ್ ದೀಪ್ ಇಬ್ರದ್ದು ನೋಡಿದ್ವಿ ನಾವು. ಅಲ್ಲ ಬ್ಯಾಟಿಂಗ್ ಬಗ್ಗೆ ಹೇಳ್ತಾ ಇರೋದು. ಲೈಕ್ ಮೀನ್ಸ್ ಆಕಾಶ್ ದೀಪ್ ಕೊಹ್ಲಿ ಬ್ಯಾಟ್ ತಗೊಂಡು ಹೋದಾಗೆಲ್ಲ ಚೆನ್ನಾಗಿ ಹೊಡೆದಿದ್ದಾನೆ. ಕೊಹ್ಲಿ ಬ್ಯಾಟ್ ಬಟ್ ಇವಾಗ ವಿರಾಟ್ ಕೊಹ್ಲಿ ಬ್ಯಾಟ್ ಕೊಡ್ತಾರ ಅನ್ನೋ ಡೌಟ್ ಇದೆ. ಅವ್ರ ಬ್ಯಾಟ್ ಇಂದಲೇ ರನ್ಸ್ ಬರ್ತಾ ಇದೆಯಲ್ಲ. ಕರೆಕ್ಟ್. ಆಲ್ ರೈಟ್. ಎಸ್, ಸೊ ಸೂಪರ್ ಆಗಿ ಸೆಟಪ್ ಆಗಿದೆ ಸೀರೀಸು. ಸಿಕ್ಕಾಪಟ್ಟೆ ಮಾತಾಡ್ಬಿಟ್ವಿ. 1 ಟೆಸ್ಟ್ ಮ್ಯಾಚ್ ಇನ್ ಸೀರೀಸ್ ಮಾತಾಡ್ಬೇಕಂದ್ರೆ ಹೆಂಗೆ ಕತೆ ನೋಡೋಣ. ಹೇಗಾಗತ್ತೆ ನೋಡೋಣ. ನಾವು ಅನ್ಕೊಂಡಂಗೆ ಚೇಂಜ್ ಆಗಿದ್ದು ಬಾಕ್ಸಿಂಗ್ ಡೇ ಟೆಸ್ಟ್. ಅದು 1 ಟೆಸ್ಟ್ ಇನ್ನ ಇದೆ ಅದಕ್ಕಿಂತ ಮುಂಚೆ. ನ್ಯೂ ಇಯರ್ ಬಿಲ್ಡಪ್ ಚೆನ್ನಾಗ್ ಆಗ್ತಾ ಇದೆ. ಅಲ್ಲ ಅದೇ ಶಿಫ್ಟ್ ಏನು ಇನ್ನೊಂದು ಸ್ಟಾರ್ಟಿಂಗ್ ಅಲ್ಲಿ ಕೇಳಿದ ಕ್ವಶನ್ಗೆ ನಾನು ಲಾಸ್ಟ್ ಅಲ್ಲಿ ಮತ್ತೆ ಆನ್ಸರ್ ಮಾಡ್ತೀನಿ. ಏನಾಯ್ತು ಶಿಫ್ಟ್ ನ್ಯೂಜಿಲೆಂಡ್ ಇಂದ ಆಸ್ಟ್ರೇಲಿಯಾ? ನಾವ್ ಹೇಳಿದ್ದು ಪ್ರಾಬಬ್ಲಿ ಇಂಪ್ಲಿಮೆಂಟ್ ಮಾಡಿ. ಮೋಸ್ಟ್ಲಿ ಫ್ಲೈಟ್ ಅಲ್ಲಿ ಎಲ್ಲಾರ್ಗು ನೀರಜ್ ಪಾಂಡೆದು ಆ ಶೋ ನೋಡ್ಕೊಂಡು ಹೋಗಿದ್ದಾರೆ. ಅದರಿಂದ ಎಲ್ಲಾರ್ದು ಮೈಂಡ್ ಸೆಟ್ ಶಿಫ್ಟ್ ಆಗಿದೆ. ಇಲ್ಲ ಪ್ಲಸ್ ಗೇಮ್ ಪ್ಲೇಯಿಂಗ್ ಸ್ಟೈಲ್ ಕೂಡ ಮೊದಲು ಸ್ಪಿನ್ ಚೆನ್ನಾಗಿ ಆಡ್ತಾ ಇದ್ರು, ಇವಾಗ ಮೀಡಿಯಂ ಪೇಸ್ ಚೆನ್ನಾಗಿ ಆಡ್ತಿದ್ದಾರೆ. ಸೊ ಬೇಸಿಕಲಿ ನಾನು ಹೇಳ್ದೆ ಗ್ರೀನ್ ಟಾಪ್ಸ್ ಇಂಡಿಯಾದಲ್ಲೂ ರೆಡಿ ಮಾಡ್ಕೊಳ್ರಪ್ಪ. 100% ನೀವು ಎಲ್ಲಾ ಮ್ಯಾಚ್ ಸ್ಪಿನ್ ಟ್ರ್ಯಾಕ್ ಮಾಡೋದು ಬಿಟ್ಟು ಆಸ್ಟ್ರೇಲಿಯಾ ಓವರ್ಸೀಸ್ ಹೋಗಿ ಸ್ಪಿನ್ ಟ್ರ್ಯಾಕ್ ಮಾಡ್ತಾರೆ. ಗ್ರೀನ್ ಟಾಪ್ ಮಾಡ್ಕೊಳ್ಳೋಣ, ಬ್ಯಾಟರ್ಸ್ ಈಸಿ ಆಗುತ್ತೆ. ಕರೆಕ್ಟ್. ಅದೇ ತಕ್ಕ ಮೀಡಿಯಂ ಪೇಸರ್ಸ್ ಇದಾರೆ. ಮೀಡಿಯಂ ಪೇಸರ್ಸ್ ಏನ್ ಕಮ್ಮಿ ಇದಾರೆ ಅಂತಿಲ್ಲ. ಅದೇ ತಕ್ಕ ಮೀಡಿಯಂ ಪೇಸರ್ಸ್ ಇದಾರೆ ನಮ್ಗೆ. ಕರೆಕ್ಟ್. ಅದೇ ಸ್ಪಿನ್ನರ್ಸೇ ಸಿಗ್ತಾ ಇಲ್ಲ ಅಂತಾನೆ ಮಾತಾಡಿದ್ ನಾವು ಮುಂಚೆ. ಎಲ್ಲೂ ರೀಪ್ಲೇಸ್ಮೆಂಟ್ ಗಳು ಎಲ್ಲೂ ಕಾಣ್ತಾ ಇಲ್ಲ ಅಂತಾನೆ ಮಾತಾಡಿದ್ದು. ಸೊ ಇವಾಗ ಹಿಂಗೆಲ್ಲ ಇರೋದ್ರಿಂದ ಪಿಚ್ ಗಳನ್ನು ಹಂಗೆ ಮಾಡ್ಕೊಂಡ್ರೆ ಆಯ್ತು. ನಾವು ಎಲ್ಲ ಸೇರಿ ಅಶ್ವಿನ್ ರಿಟೈರ್ ಮಾಡಿಸ್ಬೇಕು ಡಿಸೈಡ್ ಆಗಿದ್ದೀರಾ? ನಾವೇನ್ ಡಿಸೈಡ್ ಆಗಿಲ್ಲಪ್ಪ. ಅಲ್ಲ ಇಲ್ಲೂ ಗ್ರೀನ್ ಪಿಚ್ ಮಾಡಿಸ್ಬೇಕು ಅಂತ ಇದೀವೋ. ಅಲ್ಲೋ ಅವಾಗ ಅಶ್ವಿನ್ ಆಡಿದ್ರೆ ಸೆಂಚುರಿ ಬರತ್ತ. ಅಲ್ಲೂ ಪ್ಲಾನ್ ಮಾಡ್ಕೊಂಡು ಐ ಹ್ಯಾವ್ ಬಿಕಮ್ ಅನ್ ಓಪನರ್ ಬಿಟ್ಟು TNPL ಓಪನ್ ಮಾಡ್ಕೊಂಡು ಅವ್ರ ಲೋಕಲ್ ರಂಜಿ ಟ್ರೋಫಿಲ್ ಓಪನ್ ಮಾಡಕ್ ಸ್ಟಾರ್ಟ್ ಮಾಡ್ತಾ ಇರ್ಬೇಕಂದ್ರೆ ಅಶ್ವಿನ್ ಇರೋ ತಲೆಗೆ ಸುಮ್ನೆ 4 ಸ್ಟೆಪ್ ಇಟ್ಬಿಟ್ಟು ಮೀಡಿಯಂ ಪೇಸ್ ಹಾಕಕ್ ಆಗಲ್ವಾ? ಅದು ಮಾಡ್ತಾರೆ. ಮೀಡಿಯಂ ಪೇಸ್ ಮಾಡಿದ್ವಿ ಅಂತ ಹೇಳಿದ್ರಲ್ಲ, ಮಾಡ್ತಾರೆ. ಅದೇನೆ. ಓಕೆ, ಸೊ ಐ ಥಿಂಕ್ ತುಂಬಾ ಕೂಲಂಕುಷವಾಗಿ ನಾವು ಮಾತಾಡಿದೀವಿ 1 ಟೆಸ್ಟ್ ಮ್ಯಾಚ್ ಬಗ್ಗೆ. ಬಟ್ ಅಷ್ಟೇ ಎಕ್ಸೈಟಿಂಗ್ ಆಗಿ ಕಾಣಿಸ್ತಾ ಇದೆ ರೆಸ್ಟ್ ಆಫ್ ದ 4. ಸೊ ಈಗರ್ಲಿ ವೈಟಿಂಗ್ ಫಾರ್ ನೆಕ್ಸ್ಟ್ ಟೆಸ್ಟ್ ಮ್ಯಾಚ್. ಸೊ ಅಲ್ಲಿ ತನಕ ಎಲ್ರು ಮತ್ತೆ ಸಿಗೋಣಪ್ಪ. ಸಿಗೋಣ. ಶುಭೋದಯ, ಶುಭರಾತ್ರಿ, ಗುಡ್ ನೈಟ್, ಬಾಯ್ ಫಾರ್ ನೌ. ಎಸ್, ಗುಡ್ ನೈಟ್ ಕಣ್ರಪ್ಪ.